ಕರ್ತನು ಹೇಳ್ತಾ ಇದ್ದಾನೆ, ಮೊದಲು ನಿನ್ನ ದುರವಸ್ಥೆಯನ್ನ ನಾನು ನಿನ್ನ ಕಣ್ಣೆದುರಿಗೆ ತಪ್ಪುವಿಸುತ್ತೇನೆ. ನಿನ್ನ ಕಣ್ಣುಗಳು, ನಿನ್ನ ಸ್ವಂತ ಕಣ್ಣುಗಳು ಆಶ್ಚರ್ಯ ಪಡುವಂತ ರೀತಿಯಲ್ಲಿ ನಿನ್ನ ದುರವಸ್ಥೆಯನ್ನು ತಪ್ಪುವಿಸುತ್ತೇನೆ. ಆಮೇಲೆ ಏನ್ ಮಾಡುತ್ತೇನೆ, ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಕ್ಕೆ ಗುರಿ ಮಾಡುವೇನು. ಕರಗಳ ತಟ್ಟ. ಅವರು ಯೆಹೋವನ ನಾಮವನ್ನು ಆಶ್ರಯಿಸಿಕೊಳ್ಳುವವರು. ಹಲ್ಲೆಲೂಯ. ಅವರು ಕರ್ತನಾದ ಯೇಸು ಕ್ರಿಸ್ತನ ನಾಮವನ್ನ ಕಷ್ಟದಲ್ಲಿಯೂ, ವೇದನದಲ್ಲಿಯೂ, ನಷ್ಟದಲ್ಲಿಯೂ, ದುಃಖದಲ್ಲಿಯೂ, ಅವಮಾನದಲ್ಲಿಯೂ, ನಿಂದೆಯಲ್ಲಿಯೂ, ಸೋಲಲ್ಲಿಯೂ ಕರ್ತನ ಆಲಯದಲ್ಲಿ ದೇವರ ನಾಮವನ್ನ ನಂಬಿ, ಈತನೇ ನನ್ನನ್ನು ರಕ್ಷಿಸಿದಂತ ದೇವರು, ಈತನೇ ಸತ್ಯ ದೇವರೆಂಬುದಾಗಿ, ಯೇಸುವೇ ದೇವರೆಂಬುದಾಗಿ ತನ್ನ ಜೀವಿತದಲ್ಲಿ ಆಶ್ರಯಿಸಿಕೊಂಡಂತ ಕಾರಣ ನಾಮದಲ್ಲಿ ಆಮೆನ್. ಹಲ್ಲೆಲೂಯ. ಸೊ ಈ ದಿನದ ಸಂದೇಶಕ್ಕೆ ಆಧಾರವಾಗಿ ಚೆಪ್ಪನಿಯ ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯ 19ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಅವಮಾನ ಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನು ಉಂಟು ಮಾಡುವೆನು. ಹಲ್ಲೆಲೂಯ ಹೇಳಿ. ಹಲ್ಲೆಲೂಯ. ಕರ್ತನಾದ ದೇವರು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನೀನು ಅವಮಾನ ಪಟ್ಟಿದ್ದಕ್ಕೆ ಬದಲಾಗಿ ನಿನಗೆ ಸ್ತೋತ್ರಗಳನ್ನ, ಕೀರ್ತಿಯನ್ನ ಉಂಟು ಮಾಡುವೇನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಂಬ್ತೀರಾ ನಮ್ಮ ದೇವರು ಸೃಷ್ಟಿಕರ್ತನೆ ಎಂಬುದಾಗಿ? ಕರಗಳ ತಟ್ಟಿ. ಉಂಟು ಮಾಡುವಂತ ದೇವರು. ಹಲ್ಲೆಲೂಯ. ಇಲ್ಲದೆ ಇರುವುದನ್ನ ಇದ್ದಂತೆ ಕರೆಯುವಂತ ದೇವರು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸೊ ಗಿದಿಯೋನ್ ಅನ್ನುವಂತ ಒಬ್ಬ ವ್ಯಕ್ತಿ ಹತ್ರ ಬಲ ಇಲ್ಲ, ಸೊತ್ತು ಹೋಗಿದಂತ ಹೃದಯ, ಭಯ, ಧೈರ್ಯ ಇಲ್ಲ. ನಾಳೆ ನಾನು, ನನ್ನ ಕುಟುಂಬದವರು, ನನ್ನ ದೇಶವು ಬದುಕುತ್ತದೆ ಅನ್ನುವಂಥ ಯಾವುದೇ ಭಾವನೆ ಇಲ್ಲ. ಅವನಲ್ಲಿ ಏನು ಇಲ್ಲದೆ ಇರುವಾಗ ಕರ್ತನು ಅವನನ್ನ ನೋಡಿ ಹೇಳ್ತಾ ಇದ್ದಾನೆ, ವೀರನೇ, ಶೂರನೇ, ಯಶೂರನೇ ಅಂತಾನೆ. ಅವನು ಕದಲುತ್ತಾ ಇದ್ದಾನೆ, ಅಪ್ಪ ನಾನು ಅವಮಾನಕ್ಕೆ ಗುರಿಯಾಗಿದ್ದಾನೆ. ನಮ್ಮ ಅವಮಾನಗಳಿಂದ ಬಿಡುಗಡೆ ಆಗುವುದಕ್ಕೆ ಮಾರ್ಗವೇ ಇಲ್ಲ, ಯಾವ ಗುರುತು ಕಾಣುತ್ತಾ ಇಲ್ಲ. ಸೊ ಅನೇಕರು ಹೇಳಬಹುದು, ಈ ಅವಮಾನದಿಂದ ಬಿಡುಗಡೆ ಆಗುವುದಿಗೆ, ಈ ಅವಮಾನದಿಂದ ಹೊರಗೆ ಬರುವುದಿಗೆ ಏನ್ ಸೊಲ್ಯೂಷನ್ ಕಣ್ಣಿಗೆ ಕಾಣ್ತಾನೆ ಇಲ್ಲ. ಬಿಡುಗಡೆ ಅನ್ನುವಂಥದ್ದು ನನ್ನ ಜೀವಿತದಲ್ಲಿ ಇದೆ ಎಂಬುದಾಗಿ ನನಗೆ ಯಾವ ಗುರುತೇ ಕಾಣ್ತಾ ಇಲ್ಲ. ಆದರೆ ಸತ್ಯ ವೇದ ಹೇಳುತ್ತದೆ, ಮಾರ್ಗವೇ ಇಲ್ಲ, ಮಾರ್ಗವೇ ಇಲ್ಲ, ಎಲ್ಲವೂ ಮುಚ್ಚಲ್ಪಟ್ಟಿದೆ ಎಂಬುದಾಗಿ ಹೇಳುವವರೇ, ನಾನು ಅಡವಿಯಲ್ಲಿ ಕೂಡ ಮಾರ್ಗಗಳನ್ನ ಏರ್ಪಡಿಸುವಂತ ದೇವರಾಗಿದ್ದೇನೆ. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನ ಅವಮಾನ ಕೊನೆಯಲ್ಲ. ಅನೇಕರು ಹೇಳಿರ್ಬೋದು, ಈ ಅವಮಾನದಿಂದ ಈಕೆ ಇನ್ಮೇಲೆ ಎದ್ದು ಬರಂಗಿಲ್ಲ, ಈ ವ್ಯಕ್ತಿ ಅವಮಾನದಿಂದ ಎದ್ದು ಬರಂಗಿಲ್ಲ, ಇವರ ಜೀವನ ಮುಗಿತಿ ಎಂಬುದಾಗಿ ಅನೇಕರು ಹೇಳಬಹುದು. ಆದರೆ ನಿನ್ನ ಜೀವಿತದಲ್ಲಿ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನಾದ ದೇವರು, ಆತನಿಗೆ ಅಸಾಧ್ಯವಾದದ್ದು
ಒಂದು ಇಲ್ಲದಂತ ದೇವರು ಹೇಳುತ್ತಾ ಇದ್ದಾನೆ, ನಿನ್ನ ಅವಮಾನ ಪಟ್ಟಿದ್ದಕ್ಕೆ ಬದಲಾಗಿ ಸ್ತೋತ್ರ ಕೀರ್ತಿಗಳನ್ನ ನಾನೇ ಉಂಟು ಮಾಡುವಂತ ದೇವರಾಗಿದ್ದೇನೆ. ಅದೇ 20ನೇ ವಾಕ್ಯ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ, ನಾನು ನಿನ್ನ ದುರವಸ್ಥೆಯನ್ನು ನಿಮ್ಮ ಎದುರಿಗೆ ತಪ್ಪುವಿಸುವಾಗ. ಸರ್, ದೇವರ ವಾಕ್ಯವನ್ನು ಗಮನಿಸಲಿ. ನಿಮ್ಮ ದುರವಸ್ಥೆಯನ್ನ ದೇವರು ಯಾರು ಎದುರಿಗೆ ತಪ್ಪುವಿಸುತ್ತಾರೆ? ನಿಮ್ಮ ಸ್ವಂತ ಎದುರಿಗೆ. ಯಾಗಿರ ಕಣ್ಣುಗಳು ಬೆರಗಾಗುತ್ತಾ ಇದೆ. ದೇವರನ್ನ ನಂಬಿ ಓಡಿ ಬಂದ, ಆದ್ರೂ ಕೂಡ ಇಂಥ ಒಂದು ಅದ್ಭುತ ಕಾರ್ಯಗಳು ಅವನ ಜೀವಿತದಲ್ಲಿ ಸಿಕ್ಕಿದ ಕೂಡಲೇ ಅವನ ಕಣ್ಣುಗಳಿಗೆ ಆಶ್ಚರ್ಯವಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಓಡಿ ಅದ್ಭುತಕ್ಕಾಗಿ, ಓಡಿ ಆಶೀರ್ವಾದಕ್ಕಾಗಿ ಬಂದವರು ಅದನ್ನು ಹೊಂದಿಕೊಂಡಿದ ನಂತರ ಆಶ್ಚರ್ಯಪಟ್ಟರು, ಬೆರಗಾದರು. ಕರ್ತನು ಹೇಳುತ್ತಾ ಇದ್ದಾನೆ, ಮೊದಲು ನಿನ್ನ ದುರವಸ್ಥೆಯನ್ನ ನಾನು ನಿನ್ನ ಎದುರಿಗೆ ತಪ್ಪುವಿಸುತ್ತೇನೆ. ನಿನ್ನ ಕಣ್ಣುಗಳು, ನಿನ್ನ ಸ್ವಂತ ಕಣ್ಣುಗಳು ಆಶ್ಚರ್ಯ ಪಡುವಂತ ರೀತಿಯಲ್ಲಿ ನಿನ್ನ ದುರವಸ್ಥೆಯನ್ನು ತಪ್ಪುವಿಸುತ್ತೇನೆ. ಆಮೇಲೆ ಏನ್ ಮಾಡುತ್ತೇನೆ? ನಿಮ್ಮನ್ನು ಲೋಕದ ಸಕಲ ಜನಾಂಗಗಳಲ್ಲಿ ಕೀರ್ತಿ ಸ್ತೋತ್ರಕ್ಕೆ ಗುರಿ ಮಾಡುವೇನು. ಕರಗಳ ತಟ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಊರ ಅಜ್ಜಿ ಕೂಡ ಚೆನ್ನಾಗಿ ಚಪ್ಪಾಳೆ ಬಡಿತಾಳೆ. ಕರಗಳ ತಟ್ಟಂದ್ರೆ ಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತಿಗೆ ಸ್ತೋತ್ರಕ್ಕೆ ಗುರಿ ಮಾಡುತ್ತೇನೆ ಅಂತ ಹೇಳಿದಂತ ದೇವರು ಈಗ ಕೇಳಬೇಕಾಯಿತು, ದೇವರೇ, ಎಷ್ಟೋ ಜನರು ಅವಮಾನದಲ್ಲಿ ಸತ್ತಾರೆ, ಎಷ್ಟೋ ಕುಟುಂಬಗಳ ಅವಮಾನದಲ್ಲಿ ನಾಶವಾಗಿ ಹೋಗ್ಬಿಟ್ಟಿದೆ, ಎಷ್ಟೋ ಚರಿತ್ರೆಗಳು ನಮಗೆ ಗೊತ್ತು. ನಮ್ಮನ್ನು ಮಾತ್ರ ಯಾಕೆ ಅವಮಾನದಿಂದ ಬಿಡಿಸಬೇಕು? ನಮ್ಮನ್ನು ಮಾತ್ರ ಯಾಕೆ ಈ ದುರವಸ್ಥೆಯಿಂದ ನೀನು ಬಿಡುಗಡೆ ಮಾಡಿ ಸಕಲ ಜನಾಂಗಗಳ ಕಣ್ಣು ಎದುರಲ್ಲಿ ನಮ್ಮನ್ನ ಕೀರ್ತಿ ಸ್ತೋತ್ರಕ್ಕೆ ಗುರಿ ಮಾಡುವುದು ಏನಕ್ಕೆ ಅಂತ ಕೇಳುವಾಗ, ಅದೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಹೇಳುತ್ತದೆ, ಅವರು ಯೆಹೋವನ ನಾಮವನ್ನು ಆಶ್ರಯಿಸಿಕೊಳ್ಳುವವರು. ಹಲ್ಲೆಲೂಯಾ. ಅವರು ಕರ್ತನಾದ ಯೇಸು ಕ್ರಿಸ್ತನ ನಾಮವನ್ನ ಕಷ್ಟದಲ್ಲಿಯೂ, ವೇದನದಲ್ಲಿಯೂ, ನಷ್ಟದಲ್ಲಿಯೂ, ದುಃಖದಲ್ಲಿಯೂ, ಅವಮಾನದಲ್ಲಿಯೂ, ನಿಂದೆಯಲ್ಲಿಯೂ, ಸೋಲಲ್ಲಿಯೂ ಕರ್ತನ ಆಲಯದಲ್ಲಿ ದೇವರ ನಾಮವನ್ನ ನಂಬಿ, ಈತನೇ ನನ್ನನ್ನು ರಕ್ಷಿಸಿದಂತ ದೇವರು, ಈತನೇ ಸತ್ಯ ದೇವರು ಎಂಬುದಾಗಿ, ಯೇಸುವೆ ದೇವರೆಂಬುದಾಗಿ ತನ್ನ ಜೀವಿತದಲ್ಲಿ ಆಶ್ರಯಿಸಿಕೊಂಡ ಕಾರಣ. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿ ಬದಲಾಗದಿದ್ರು ನೀನು ಯೇಸುವನ್ನ ಬಿಡದೇ ಇದ್ದಂತ ಕಾರಣ, ನಿನ್ನ ಜೀವನದಲ್ಲಿ ಒಳ್ಳೆ ಕಾರ್ಯಗಳು ಇನ್ನು ನಡೆಯದೇ ಇದ್ರು ಸರ್ವವನ್ನು ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ದೇವರ ಸಮ್ಮುಖವನ್ನ ನೀನು ಆಶ್ರಯಿಸಿಕೊಂಡಂತ ಕಾರಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಅವಮಾನವನ್ನ ನಿನ್ನ ಎದುರಲ್ಲಿಯೇ ನಾನು ಏನ್ ಮಾಡುವೇನು? ತಪ್ಪುವಿಸುವೇನು. ಸಕಲ ಜನಾಂಗಗಳು ನಿನ್ನ ಆಶೀರ್ವಾದವನ್ನ ಕಂಡು, ನಿನ್ನ ಸ್ತೋತ್ರ ಕೀರ್ತಿಗಳನ್ನ ಕಂಡು, ನೀನ್ ಸ್ತೋತ್ರಕ್ಕೆ ಪಾತ್ರಳು, ನೀನ್ ಸ್ತುತಿ ಸ್ತೋತ್ರಕ್ಕೆ ಪಾತ್ರಳು ಎಂಬುದಾಗಿ ನಿನ್ನನ್ನು ಹೊಗಳುವಂತೆ ನಿನ್ನ ಆಶೀರ್ವದಿಸುವೇನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮಗನೇ, ಮಗಳೇ, ಪರಿಶುದ್ಧಿ ಎಂಥದಾಗಿದ್ರನು ನಿನ್ನ ಈಗ ಇರುವಂತ ಪರಿಸ್ಥಿತಿ ಕೊನೆಯುವಲ್ಲ, ಕರೆಯುವಲ್ಲ. ಹಲ್ಲೆಲೂಯಾ. ನಿನಗೆ ಬರಲಿಕ್ಕಿರುವಂತ ಆಶೀರ್ವಾದವೇ ಸತ್ಯ. ಕರ್ತನು ನಿನ್ನನ್ನ ಸ್ತೋತ್ರ ಕೀರ್ತಿಗೆ ಗುರಿ ಮಾಡುವುದೇ ಸತ್ಯ. ಇವತ್ತು ಸಂತೋಷಕ್ಕೆ ನೀನ್ ಬಂದಿರಬೇಕಾದ ಅವಶ್ಯ ಏನಾಯ್ತು ಗೊತ್ತಾ? ದೇವರು ನಿನ್ನನ್ನ ಸ್ತೋತ್ರ ಕೀರ್ತಿಗೆ ಗುರಿ ಮಾಡುವಂತ ಕಾಲ ಬಂದಿತ್ತೆ. ಹಲ್ಲೆಲೂಯಾ. ನಿನ್ನ ಅವಮಾನವನ್ನ ನಿನ್ನ ಎದುರಲ್ಲಿಯೇ ಆತನು ತಪ್ಪಿಸುವಂತ ಕಾಲ ಬಂದಿದೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ.
ಯೆಶಾಯ ಪ್ರವಾದನೆ ಪುಸ್ತಕ 55ನೇ ಅಧ್ಯಾಯ 13ನೇ ವಾಕ್ಯವನ್ನ ನೀವು ಓದಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮುಳ್ಳಿಗೆ ಬದಲಾಗಿ ದುರಾಯಿಯು, ದತ್ತೂರಿಗೆ ಬದಲಾಗಿ ಸುಗಂಧವು ಬೆಳೆಯುವುದು. ಅನೇಕರು ಹೇಳಿದಿರ ಮುಳ್ಳಯ್ಯನ, ಮುಳ್ಳು ಯಾರಿಗೆ ಬೇಕೈತಿ? ಎಲ್ಲಾರಂತ ತಳ್ಳಿ ಬಿಡಲ್ಪಟ್ಟಂದ ಮುಳ್ಳು, ಬೆಳೆ ಇಲ್ಲದವನು, ಯಾರಕ್ಕೂ ಬೇಡದವರು, ಮುಳ್ಳಾಗಿದ್ದು ನನ್ನ ಜೀವಿತ. ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ಜೀವನ ಮುಳ್ಳಾಗಿದ್ದಂತ ನೀನು ಹೇಳ್ತಾ ಇದ್ದಿ, ನಾನು ಅದನ್ನ ಘನ ಉಳ್ಳದಂತ ದುರಾಯಿ ಮರವಾಗಿ ಬದಲಾಯಿಸುತ್ತೇನೆ. ಹಲ್ಲೆಲೂಯಾ. ತಮಿಳ್ ಬೈಬಲ್ ಹೇಳ್ತದೆ, ದೇವದಾರು ರುಚವಾಗಿ ನಿನ್ನನ್ನ ಬದಲಾಯಿಸುತ್ತೇನೆ. ಯಾರನ್ನ? ಮುಳ್ಳನ್ನ. ಅದು ಹೆಂಗ್ ಸಾಧ್ಯ ಅಂತ ನೀನು ಕೇಳ್ತೀಯ? ಹೌದಪ್ಪ, ನಿನಗೆ ಸತ್ಯ ಗೊತ್ತು. ಅದನ್ನ ನಂಬುವುದಕ್ಕಾಗಿ ಅಪ್ಪ ಹೇಳ್ತಾ ಇದ್ದಾನೆ, ಬರೀ ನೀರು, ರುಚಿ ಇಲ್ಲದಂತ ನೀರು, ಬಣ್ಣ ಇಲ್ಲದಂತ ನೀರು, ಕುಡಿಯಕ್ಕೆ ಕೂಡ ಉಪಯೋಗ ಪಡಿಸದೆ ಕಾಲ್ ತೊಳೆಯುವುದಕ್ಕಾಗಿ ಇಟ್ಟಂತ ನೀರು. ಹೌದು, ಅದರಲ್ಲಿ ಬಣ್ಣ ಇಲ್ಲ, ಅದರಲ್ಲಿ ರುಚಿ ಇಲ್ಲ, ಅದನ್ನ ಕುಡಿಯುವುದಕ್ಕೂ ಕೂಡ ಯಾರು ಉಪಯೋಗ ಪಡಿಸಲ್ಲ. ಅಂತ ತಳ್ಳಲ್ಪಟ್ಟಂತ ನೀರನ್ನ ಎಲ್ಲರೂ ಇದು ತುಂಬಾ ಟೇಸ್ಟ್ ಆಗಿದೆ, ಇದು ಇನ್ನೂ ಬೇಕು, ಇದು ಇನ್ನೂ ಬೇಕು ಎಂಬುದಾಗಿ ಹೇಳುವಂತ ರುಚಿಯುಳ್ಳ ದ್ರಾಕ್ಷ ರಸವಾಗಿ ಬದಲಾಯಿಸಿದಂತ ದೇವರು ಮುಳ್ಳಾಗಿದ್ದಿನಯ್ಯ. ನೋಗನು ನಾವಿಯನ್ನ ಕಟ್ಟಿದಂತ ದುರಾಯಿ ಮರವಾಗಿ, ಬೆಲೆ ಬಾಳುಳ್ಳದಂತ ಮರವಾಗಿ, ಎಲ್ಲರೂ ಆಶ್ಚರ್ಯ ಪಡುವಂತ ಮರವಾಗಿ, ಈ ಮರದಲ್ಲಿ ಅಲ್ಲ, ಇದನ್ನ ನಾವು ತಗೊಳಕ್ಕೆ ಆಗುತ್ತಾ ಎಂಬುದಾಗಿ ಮೇಲಾಗಿ ನೋಡುವಂತ ಮರವಾಗಿ. ಅಲ್ಲಿ ವಾಕ್ಯ ಹೇಳುತ್ತದೆ, ತತ್ತೂರಿಗೆ ಅಂದ್ರೆ ಒಣಗಿದ ಗಿಡ. ನಾನು ಒಣಗಿದ ಗಿಡ, ಒಣಗೋಗ್ಬಿಟ್ಟಿತ್ತು. ನನ್ನಲ್ಲಿ ಇನ್ಮೇಲೆ ಚಿಗುರುವುದಿಗೆ ಸಾಧ್ಯವೇ ಇಲ್ಲ. ಒಣಗೋಗಿ ಬಿಟ್ಟಿದ್ದು ಯಾರಿಗೂ ಬೇಗ ಒಣಗೋಗಿದಂಥ ಮರ ನನ್ನ ಜೀವನದಲ್ಲಿ ವಾಸನೆಯಲ್ಲೇ ಹೋಗ್ಬಿಟ್ಟಿತ್ತು. ಯಾರಕ್ಕೂ ಬೇಡ ಅಂತಾಗಿದ್ದೇನೆ. ಕರ್ತನು ಹೇಳ್ತಾ ಇದ್ದಾನೆ, ಅದಕ್ಕೆ ಬದಲಾಗಿ ಸುಗಂಧವು ಸುವಾಸನೆ ಕೊಡುವಂತ ಮರವಾಗಿ ಕರ್ತನು ನಿನ್ನನ್ನು ನನ್ನನ್ನು ಬದಲಾಯಿಸಿ ದೇವರ ಅಲ್ಲಿ ಮಾತು ಹೇಳ್ತಾ ಇದ್ದಾನೆ, ನೀ ನನ್ನ ತೋಟ, ಬೇಲಿ ಹಾಕಿಸಲ್ಪಟ್ಟಂತ ತೋಟ. ಈ ತೋಟವು ಯೆಹೋವನ ನಾಮಕ್ಕೆ ಶಾಶ್ವತವಾದ ಗುರುತಾಗಿ ಎಂದಿಗೂ ಅಳಿಯದೇ ಇರುವುದು. ಯಾರಯ್ಯ ಅಳಿಯುವುದಿಲ್ಲ, ಯಾರು ನಾಶವಾಗುವುದಿಲ್ಲ. ಯೇಸು ಹೇಳಿದನು, ನನ್ನ ಕುರಿಗಳನ್ನ ನಾನು ಅರಿತಿದ್ದೇನೆ, ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳುತ್ತದೆ, ನನ್ನ ಕುರಿಗಳು ನನ್ನ ಹಿಂದೆನೆ ಬರುತ್ತದೆ, ಅವುಗಳಿಗೆ ಎಂದಿಗೂ ನಾಶನವಿಲ್ಲ. ಆಲಯವನ್ನು ಹುಡುಕೊಂಡು ಬರುವವರೇ, ಪ್ರಾರ್ಥನೆ ಕುಟ್ಟಗಳನ್ನು ಹುಡುಕೊಂಡು ಹೋಗುವವರೇ, ದೇವರ ಪ್ರಸನ್ನತೆಗಾಗಿ ಗೋಳಾಡುವವರೇ, ದೇವರ ಸಮ್ಮುಖಕ್ಕಾಗಿ ಎಷ್ಟು ಹೋರಾಟಗಳನ್ನ, ಅವಮಾನಗಳನ್ನ, ನಿಂದೆಗಳನ್ನ ಸಹಿಸಿಕೊಂಡವರೇ, ನೀವು ನಾಶವಾಗುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಹೇಳಿದನು, ನಿನ್ನ ಅವಮಾನಕ್ಕೆ ಬದಲಾಗಿ ನಾನು 2 ಪಟ್ಟು ಮಾನವನ್ನ ಕೊಡುವೇನು. ನಿನಗೆ ಹಾಸ್ಯಭಂಗವಾಗುವುದಿಲ್ಲ, ನಿನಗೆ ಅವಮಾನವಾಗುವುದಿಲ್ಲ. ಹೆದರಬೇಡ, ಭಯಪಡಬೇಡ. ನೀನು ಯೇಸುವನ್ನು ಆಶ್ರಯಿಸಿಕೊಂಡಿದೆಯಲ್ಲ. ಲೋಕದಲ್ಲಿ ಎಷ್ಟೋ ದೇವರುಗಳು ಇರುವಾಗ ಯೇಸುವೆ ಸತ್ಯ ದೇವರೆಂಬುದಾಗಿ ಯೇಸುವನ್ನ ನಂಬಿದೆಯಲ್ಲ, ಆತನನ್ನು ಆಶ್ರಯಿಸಿಕೊಂಡಿದೆಯಲ್ಲ, ನಿನ್ನ ಸ್ಥಿತಿ ಬದಲಾಗುತ್ತೆ. ಕರ್ತನು ಹೇಳಿದನು, ನಿನ್ನ ಮೊದಲನೇ ಸ್ಥಿತಿಗಿಂತ ಕರ್ತನು ನಿನಗೆ ಉನ್ನತ ಸ್ಥಿತಿಯನ್ನ ಕೊಡುವಂತ ಕಾಲ ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಾಶ್ವತ ಸ್ಥಿತಿ. ಕರ್ತನು ಹೇಳ್ತಾ ಇದ್ದಾನೆ, ಅವಮಾನವೇ ಜೀವನ ಅಂತ ಹೇಳಿ ಅಳುತ್ತಾ ಇದೆಯಾ ಮಗಳೇ, ಕಣ್ಣೀರು ಒರೆಸು. ನೀನು ಅಳುಬೇಡ, ನೀನು ಸ್ತೋತ್ರಕ್ಕೆ ಕೀರ್ತಿಗೆ ಪಾತ್ರನಾಗುತ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಸುಂದರವಾದ ಕುಟುಂಬವನ್ನ ನಾವು ಕೇಳಿದುದು, ಧ್ಯಾನ ಮಾಡಿದುದನ್ನ ಸ್ವಲ್ಪ ಗಮನಿಸಲಿಕ್ಕಿದ್ದಾವೆ. ಒಂದು ಕುಟುಂಬ, ಆ ಕುಟುಂಬದಲ್ಲಿ 3 ಜನ, ಮಾರ್ತಲು, ಮರಿಯಲು, ಲಾಜರನು. 2 ಅಕ್ಕ, 1 ತಮ್ಮ. ಅಲ್ಲೇಲೂಯ. ಅಕ್ಕಂಗಿ ತಮ್ಮ ಅವ್ರಿಗೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ ಅಂತ ಎಲ್ಲೂ ಬರೆದಿಲ್ಲ. ಆ ಕುಟುಂಬದಲ್ಲಿ 3 ಜನ ಇದ್ದಾರೆ. ಆ ಕುಟುಂಬದ ವಿಶೇಷ ಏನಂದ್ರೆ, ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಾಕ್ಯವನ್ನ ನೀವು ಓದಿ ನೋಡುವಾಗ, ಮಾರ್ತಾಳ್ ಎಂಬುದಾದ ಸ್ತ್ರೀಯು ಯೇಸುವನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಯಾರಕ್ಕೆ ಮನೆ ಕೊಟ್ಟಲು? ಯೇಸುವಿಗೆ. ಯಾರನ್ನ ಮನೆಯಲ್ಲಿ ಇಳಿಸಿಕೊಂಡಲು? ಯೇಸುವನ್ನ, ಸಮಾಧಾನ ಪ್ರಭುವನ್ನ, ಅದ್ಭುತ ಸ್ವರೂಪನನ್ನ, ಆಲೋಚನಾ ಕರ್ತನನ್ನ, ನಿತ್ಯನಾದ ತಂದೆಯನ್ನ, ಸರ್ವಶಕ್ತನಾದ ದೇವರನ್ನ, ಪರಾಕ್ರಮಿಯಾದ ದೇವರನ್ನ ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ದೇವರಿಗೆ ತನ್ನ ಮನೆಯನ್ನ ತೆರೆದುಕೊಟ್ಟವಳು. ಅದೇ ಅಧ್ಯಾಯದಲ್ಲಿ, ಅದೇ ವಾಕ್ಯದ 38ನೇ ವಾಕ್ಯದ ಕೆಳಗಡೆ ನೀವು ಬರುವಾಗ, ಮರಿಯಲು ಹೇಗಿದ್ದಾಳೆ? ಮರಿಯಲು ಕರ್ತನ ಪಾದದಲ್ಲಿಯೇ ಕುಳಿತುಕೊಂಡು ಉತ್ತಮವಾದ ಭಾಗವನ್ನು ತೆಗೆದುಕೊಂಡಳು ಎಂಬುದಾಗಿ ಹೆಸರು ಹೊಂದುತ್ತಾ ಇದ್ದಾಳೆ. ಉತ್ತಮವಾದ ಭಾಗವನ್ನ ದೇವರಲ್ಲಿ ತೆಗೆದುಕೊಂಡವಳು. ಮಾತಲ್ಲಿ ಯಾರು ಆಕೆ ತರ ಅತಿಥಿ ಸತ್ಕಾರ ಮಾಡಕ್ಕೆ ಯಾರಿಲ್ಲ. ಅತಿಥಿ ಸತ್ಕಾರ ಮಾಡುವುದರಲ್ಲಿ ನಂಬರ್ 1 ಮಾರ್ತಳು. ಇವರ ತಮ್ಮನಾಗಿರುವಂತ ಲಾಜರನ್ನು ದೇವರಿಗೆ ಸ್ನೇಹಿತಂತರ, ದೇವರನ್ನ ಏರಾಳವಾಗಿ ಪ್ರೀತಿಸ್ತಾನೆ, ದೇವರು ಅವರನ್ನ ಪ್ರೀತಿಸುತ್ತಾರೆ. ನೀವು ವಾಕ್ಯಗಳನ್ನ ಸ್ವಲ್ಪ ಗಮನಿಸಿ ನೋಡುವಾಗ ಅಲ್ಲಿ ಇನ್ನು ಮರಿಯಲ ಭಾಗವನ್ನ ಸ್ವಲ್ಪ ನೀವು ಕೇಳುವಾಗ, ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಮ್ಮ. ಯೋಹಾನ ಸುವಾರ್ತೆ 12:3. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಾಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ದೇವರಿಗೆ ಶ್ರೇಷ್ಠವಾದ ಕಾಣಿಕೆಯನ್ನ, ಕರ್ತನಿಗೆ ಶ್ರೇಷ್ಠವಾದ ಬೆಲೆಬಾಳುಳ್ಳದಂತ ಕಾಣಿಕೆಯನ್ನ ಕರ್ತನಿಗೆ ಸಮರ್ಪಿಸುವಂತ ಒಂದು ಕುಟುಂಬ. ಕರ್ತನು ಮರಿಯಲ ಕುರಿತಾಗಿ ಒಂದು ಟೆಸ್ಟಮನಿ ಬರೀತಾ ಇದ್ದಾರೆ ಸತ್ಯ ವೇದದಲ್ಲಿ. ಈ ಜಗತ್ತು ಇರುವ ತನಕ ಈಕೆ ಮರೆಯುವುದಿಲ್ಲ, ಈಕೆ ಕೊಟ್ಟದು ಮರೆಯಲ್ಪಡುವುದಿಲ್ಲ. ಹಲ್ಲೆಲೂಯಾ. ಓದನ ವಾಕ್ಯಗಳನ್ನ ಸ್ವಲ್ಪ ಓದನ. ಮಾರ್ಕ ಸುವಾರ್ತೆ 14ನೇ ಅಧ್ಯಾಯ 9ನೇ ವಾಕ್ಯ ಓದಮ್ಮ. ಮಾರ್ಕ ಸುವಾರ್ತೆ 14:9. ಸುವಾರ್ತೆಯು ಸರ್ವಲೋಕದಲ್ಲಿ, ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದು, ಎಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ, ಅಲ್ಲಿ ಎಲ್ಲ ಮರಿಯಲು ನನ್ನ ವಿಷಯದಲ್ಲಿ ಮಾಡಿದು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ. ಈಕೆಯ ನೆನಪಿಗಾಗಿ, ಈಕೆ ಸತ್ತರು ಸಹ ಈಕೆ ಮಾತಾಡುತ್ತಾ ಇರ್ತಾಳೆ. ಈಕೆ ಸತ್ತರು ಸಹ ಈಕೆ ನನ್ನ ಕಾರ್ಯದಲ್ಲಿ ಮಾಡಿದಂತ ಕೃತ್ಯಗಳನ್ನ ನಾನು ಮರೆಯೋದಿಲ್ಲ. ಜಗತ್ತಲ್ಲಿ ಎಲ್ಲಿ ಸಾರಲ್ಪಡುತ್ತದೋ ಅಲ್ಲಿ ಎಲ್ಲ ಈಕೆ ನೆನಪಕ್ಕೋಸ್ಕರ ಹಲ್ಲೆಲೂಯ ಬರೆದಿಟ್ಟಾರ ದೇವರ. ಇಂಥ ಒಂದು ದೇವರಲ್ಲಿ ಬಗಲ ಅನ್ಯೋನ್ಯತೆಯಲ್ಲಿ ಇರುವಂತ ಒಂದು ಕುಟುಂಬ. ಇವರಿಗೆ ಬದುಕೇ ದೇವರು, ಇವರಿಗೆ ಬದುಕೇ ದೇವರು, ಇವರ ಆಸೆಯೇ ದೇವರು, ಎಲ್ಲ ದೇವರು. ಈ ರೀತಿಯಾಗಿ ದೇವರ ಮೇಲೆ ಬಗಲ ಆಶ್ರಯಿಸಿಕೊಂಡಂತ ಜನ ಖುಷಿಯಾಗಿದೆ. ದೇವರು ಪದೇ ನಾನು ಅನ್ಕೊಳ್ತಾ ಇದ್ದೀನಿ, ಇವರ ಮೇಲೆ ಅನೇಕರು ಹೊಟ್ಟೆಗಿಚ್ಚಿ ಪಟ್ಟಿರಬೇಕು. ಯಾಕೆ ದೇವರು ಇವ್ರ ಮನೆಗೆ ಮಾತ್ರ ಪದೇ ಹೋಗ್ತಾರೆ, ಬೇರೆ ಮನೆಗಳಿಗೆ ಬರುವುದಕ್ಕಿಂತ ಮಾರ್ತಲು, ಮರಿಯಲು, ಲಾಜರನು ಇರುವಂತ ಮನೆಗೆ ಪದೇ ಹೋಗ್ತಾ ಇದ್ದಾರೆ. ಅನೇಕರಿಗೆ, ವಿಶ್ವಾಸಿಗಳಿಗೂ ಸಹ ಹೊಟ್ಟೆಗಿಚ್ಚಿ ಬಂದಿರಬೇಕು. ಯೇಸು ಪಕ್ಷಪಾತಿಯೋ? ಹಲ್ಲೆಲೂಯಾ. ಸೊ ಆ ರೀತಿಯಾಗಿ ಇದ್ದಂತ ಈ ಕುಟುಂಬದಲ್ಲಿ ಒಂದು ಘಟನೆ ನಡೀತಾ ಇದೆ, ಎಲ್ಲರಿಗೂ ಗೊತ್ತಿದೆ. ಏನ್ ಘಟನೆ ನಡೀತಾ ಇದೆ? ಯೋಹಾನ ಸುವಾರ್ತೆ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ
ಅಲ್ಲಿ ಈ ಕುಟುಂಬದ ಕುರಿತಾಗಿ ಇನ್ನೊಂದು ಟೆಸ್ಟ್ ಮನಿಯನ್ನ ನಾವು ಕೇಳಿ ಮುಂದೆ ಹೋಗ್ಬಿಡೋಣ. 5ನೇ ವಾಕ್ಯ ಓದಮ್ಮ. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಯೇಸುವಿಗೆ ವಿಶೇಷ ಪ್ರೀತಿ ಇತ್ತು. ಅಲ್ಲೇಲೂಯ, ಅಲ್ಲೇಲೂಯ. ಯೇಸುವಿಗೆ ಅವ್ರ ಪ್ರೀತಿಗೆ ಅಷ್ಟು ಬಾಧ್ಯರಾಗಿದ್ರು. ಈ ಸಂದರ್ಭದಲ್ಲಿ ಲಾಜರನಿಗೆ ಒಂದು ಮರಣ ಅವಸ್ಥೆಯ ವ್ಯಾಧಿ. ಏನ್ ವ್ಯಾಧಿ? ಮರಣ ಅವಸ್ಥೆಯ ವ್ಯಾಧಿ. ಈ ಸಮಯದಲ್ಲಿ ಯೇಸು ಅಲ್ಲಿ ಇಲ್ಲ, ಯೇಸು ಹೊರಗಿದ್ದಾರೆ. ಈಗ ಯೇಸು ಕ್ರಿಸ್ತನ ಬಳಿಯಲ್ಲಿ ಈ ವರ್ತಮಾನವನ್ನ ತಿಳಿಸುವುದಿಗೆ ಮರಿಯಲು ಮಾರ್ತಲು ಒಬ್ಬ ವ್ಯಕ್ತಿಯನ್ನ ಕಳಿಸುತ್ತಾರೆ. ಯೇಸು ಹತ್ತಿರ ಹೋಗಿ ಅವನು ಹೇಳುತ್ತಾನೆ, ಯೇಸುವೆ ಯೇಸುವೆ, ನಿನ್ನ ಸ್ನೇಹಿತನು ನೀನು ಪ್ರೀತಿಸುವಂತ ವ್ಯಕ್ತಿ ಮರಣ ಅವಸ್ಥೆಯಲ್ಲಿ ವ್ಯಾಧಿಯಲ್ಲಿ ಇದ್ದಾನೆ ಎಂಬುದಾಗಿ ಹೇಳಲ್ಪಡುತ್ತದೆ. ಆದ್ರೆ ಹೇಳಲ್ಪಟ್ಟಿದ್ರು ಸಹ ಓದಮ್ಮ 20ನೇ ವಾಕ್ಯ ಓದಮ್ಮ. 6ನೇ ವಾಕ್ಯ ಓದಮ್ಮ. ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ 2 ದಿನ ಕೇಳಿದ ಮೇಲೆಯೂ 2 ದಿವಸ ತಾನಿದ್ದ ಸ್ಥಳದಲ್ಲೇ ನಿಂತನು. ತಾನಿದ್ದಂತ ಸ್ಥಳದಲ್ಲೇ ಇದ್ದನೂ, ಹೋಗ್ಲಿಲ್ಲ. ಅವನು ಮರಣ ಅವಸ್ಥೆಯಾಗಿ ಇದ್ದಾನೆ ಅಂತ ಕೇಳಿಸಿಕೊಂಡ್ರು ಸಹ ಯಾರು ಹೋಗ್ಲಿಲ್ಲ? ಯೇಸು ಸ್ವಾಮಿ ಹೋಗ್ಲಿಲ್ಲ. ಆದ್ರೆ ಯಾರೆಲ್ಲ ಹೋದಾರ? ಯಹೂದ್ಯರಲ್ಲಿ ಎಲ್ಲರೂ ಹೋಗಿ ಮನೆಯಲ್ಲಿ ಏನ್ ಮಾಡ್ತಾ ಇದ್ರೆ ಮಾತಾಡ್ತಾರ. ಯಾರಿಗೆ? ಅಮ್ಮ ಯೇಸು ಯೇಸು ಅಂತ. ಕುಟುಂಬ ಬೇಡ, ಬಂಧುಗಳು ಬೇಡ, ಸ್ನೇಹಿತರು ಬೇಡ, ನಂಡ್ರು ಬೇಡ ಅಂತ ಹೇಳಿ ಯಾವಾಗಲೂ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಯೇಸು 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 ಅಂತ ಹೋಗಿದಿ. ಈಗ ಯಾರು ಬಂದು ನಿನ್ನ ಸಂದೇಹಿಸ್ತಾರೆ? ಏಸ ಬಂದಾರ, ನಾವು ದನ ಬಂದೇವೆ. ಸಂಬಂಧಿಕರು ಬೇಡ ಅಂತ ಹೋಗಿದಿ. ಭಾನುವಾರ ಎಷ್ಟು ನಾವು ಫಂಕ್ಷನ್ಗಳಿಗೆ ಕರೆದ್ರು ಬರಲ್ಲ ಅಂತ ಹೋಗಿ ಸಭೆಗೆ ಹೋಗಿದಿ. ಪ್ರಾರ್ಥನೆ ಪ್ರಾರ್ಥನೆಯಿಂದ ಪ್ರಾರ್ಥನೆ ಕೂಟಿಗೆ ಹೋಗಿದಿ. ನೀನು ನಿನ್ನ ತಮ್ಮನು ಅಸ್ವಸ್ಥನಾಗಿರುವಾಗ ಹೇಳಿ ಕಲಿಸಿದೆಯಲ್ಲ, ಅವನ ಅಸ್ವಸ್ಥನಾಗಿರುವಾಗ ನೋಡಕ್ ಬರ್ಬೇಕಾಯ್ತು, ಬಂದಿಲ್ಲ. ಆಯ್ತು, ಅವನ ಸತ್ತ ಮೇಲೆ ಆದ್ರೂ ಈ ದೇವರು ಬರ್ಬೇಕಾಯ್ತು, ಬಂದಿಲ್ಲ. ಬರ್ರಿ ಅವನ್ನ ಮಣ್ಣು ಮಾಡಕ್ಕೆ, ಸಮಾಧಿ ಮಾಡಕ್ಕಾದ್ರೂ ಈ ದೇವರು ಬರ್ಬೇಕಾಯ್ತು, ಮಣ್ಣಗೂ ಬಂದಿಲ್ಲ. ನಾವು ತಾನ ಬಂದಿವಿ ಅಂತ ಕೆಣಕ್ತವ್ರೆ. ಕೆಣಕಿರ್ಬೇಕು, ಕೆಣಕಿರ್ಬೇಕು. ಹಲ್ಲೆಲೂಯ. ನಿಮ್ಮನ್ನ ಕೆಣಕ್ತವ್ರಲ್ಲ, ಮತ್ತೆ ಅವರೇ ಅಲ್ಲಿ ಬಿಟ್ಟಿರ್ತವ್ರೆ, ಕೆಣಕಿರ್ಬೇಕು. ಈಗ ಮಾತಿಲ್ಲ. ಆದ್ರೆ ಮಾರ್ತಾಲ್ ಮರಿಯಲ್ಲ ಒಳಗಡೆ ದೇವರಲ್ಲಿ ಇದ್ದಂತ ವೈರಾಗ್ಯ ಹೋಗ್ಲಿಲ್ಲ, ದೇವರಲ್ಲಿ ಇದ್ದಂತ ಪ್ರೀತಿ ಹೋಗ್ಲಿಲ್ಲ. ಬಟ್ ಈಗ ಇವರ ಮುಂದೆ ಮಾತಾಡುವುದಿಗೆ ಮಾತಿಲ್ಲ. ಏನ್ ಮಾತಾಡುವನು? ನನ್ನ ದೇವರ ಬಗ್ಗೆ ಇಷ್ಟು ಹೇಳ್ತಾರೆ, ಆದ್ರೆ ಸಂದರ್ಭ ಸಿಚುವೇಶನ್, ನಾನು ಅವಮಾನದಲ್ಲಿ ಗುಕ್ಕಿ ಹೋಗಿದ್ದೇನೆ ಹೊರತು ಇವರ ಮುಂದೆ ನಾನು ಮಾತಾಡಕ್ಕಾಗ್ಲಿಲ್ಲ. ಅಲ್ಲಿ ಅನ್ನಲನ್ನ ನೀವು ನೋಡುವಾಗ, ಅನ್ನಲು 1 ಸಮುವೇಲ ಪುಸ್ತಕ 2ನೇ ಅಧ್ಯಾಯದಲ್ಲಿ ಬರೀತಾ ಇದ್ದಾಳೆ, ಒಂದು ಕಾಲದಲ್ಲಿ ನನ್ನ ಶತ್ರುಗಳ ಮುಂದು ನನ್ನ ಬಾಯಿ ಮುಚ್ಕೊಂಡಿದೆ, ಒಳ್ಳೇದು ಮಾತಾಡಕ್ಕಾಗಲಿಲ್ಲ. ಯಾಕಂದ್ರೆ ಸಿಚುವೇಶನ್ ಅದು. ಏನ್ ಮಾತಾಡಲಿ? ಅವರು ಹೇಳುವುದೇ ಕರೆಯಂತ ಅನಿಸುವಂತ ರೀತಿಯಲ್ಲಿ ನಡೀತಾ ಇದೆ. ಇದ್ದೀರಾ? ಇಲ್ಲಿ ಎಲ್ಲೋಗಿದ್ದೀರಿ? ಇಲ್ಲಿದ್ದೀರಾ? ಈಗ ಯೇಸು ಬಂದಿಲ್ಲ, ಈಗ ಯೇಸು ಬರ್ತಾರೆ. ಹಲ್ಲೆಲೂಯಾ. ಇವರೆಲ್ಲ ಬಂದಿದ್ರು ಏನಕ್ಕೆ ಗೊತ್ತಾ? ಸಮಾಧಿ ಮಾಡಕ್ಕೆ. ಯಹೂದ್ಯರು ಎಲ್ಲ ಬಂದ್ರಪ್ಪ, ನಂದ್ರೆಲ್ಲ ಬಂದ್ರಪ್ಪ, ಸಂಬಂಧಿಕರೆಲ್ಲ ಬಂದ್ರಪ್ಪ, ಸ್ನೇಹಿತರೆಲ್ಲ ಬಂದ್ರಪ್ಪ. ಏನಿಗೆ? ಸಮಾಧಿ ಮಾಡಕ್ಕೆ. ಈಗ ಏಸಪ್ಪ ಬರ್ತಾರೆ ಸ್ವಲ್ಪ ಲೇಟ್ ಆಗಿ. ಏಸು ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲಿ ನೋಡುವಾಗ ಏಸಪ್ಪ ಸಮಾಧಿ ಹತ್ರನೇ ಬಂದು ನಿಂತ್ಕೊಂಡಿದ್ದಾರೆ.
ನೀವು ಓದಿ ನೋಡಬಹುದು. ಅಲ್ಲಿ ಮಾರ್ತಾಳ ನಂಬಿಕೆ ಸ್ವಲ್ಪವಾದರೂ ಕಡಿಮೆ ಆಗಲಿಲ್ಲ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 20ನೇ ವಾಕ್ಯ ನೀವು ಓದಿ ನೋಡುವಾಗ ಯೇಸು ಬಂದಿದ್ದಾರೆ ಅಂತ ಗೊತ್ತಾಗಿದ ಮೇಲೆ ಮಾರ್ತಾಳು ಓಡಿ ಹೋಗಿ ಯೇಸುವನ್ನ ಸಂಧಿಸಲಿಕ್ಕೆ ಹೋಗಿದ್ರು. ಆಮೇಲೆ ಮರಿಯಾಳಿಗೆ ಗೊತ್ತಾಗಿದಾಗ ಮರಿಯಾಳು ಓಡಿ ಹೋಗಿ 3 ಸತಿ ದೇವರ ಪಾದದಲ್ಲಿ ಬಿತ್ತು ಅಳುತ್ತಾ ಇದ್ದಾಳೆ. ಈಕೆ ಕಣ್ಣೀರು ಬಿಡ್ತಾ ಇದ್ದಾಳೆ. ಅದರ ವಾಕ್ಯ ಅಲ್ಲಿ ಹೇಳ್ತಾ ಇದೆ, ಈಕೆ ಕಣ್ಣೀರನ್ನ ನೋಡಿ ಯೇಸು ಕಣ್ಣೀರು ಬಿಟ್ರ. ಸಹೋದರ ಸಹೋದರಿ, ನೀ ಅನೇಕ ಸತಿ ಹೇಳ್ತಾ ಇದೆಯಲ್ಲ, ನಾನ್ ತಾನೇ ಒಬ್ಬನಾಗಿ ಕೂತ್ಕೊಂಡು ಅಳುತ್ತಾ ಇದ್ದೀನಿ, ನಾನ್ ತಾನೇ ಒಬ್ಬಳಾಗಿ ಕೂತ್ಕೊಂಡು ಅಳುತ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ಯಾರು ಗೊತ್ತಾಗ್ತದೆ? ಯಾರು ನನ್ನ ಅರ್ಥ ಮಾಡಿಕೊಳ್ಳುತ್ತಾರೆ? ಅಯ್ಯೋ, ನಾನು ಒಬ್ಬಂಟಿಗನಾಗಿ ಕೂತ್ಕೊಂಡು ಅಳುತ್ತಾ ಇದ್ದೀನಿ ಅಲ್ಲ, ನನ್ನನ್ನು ಸಂತೈಸುವುದಕ್ಕೆ ಯಾರಿಲ್ವಲ್ಲ. ಹಂಗ ನೀನು ಹೇಳುವುದಾದ್ರೆ ಅದು ಸುಳ್ಳು. ನೀನು ಕಣ್ಣೀರು ಬಿಡುವಂತ ಪ್ರತಿ ಕ್ಷಣವು, ಪ್ರತಿ ಒಂದು ಸಂದರ್ಭಗಳಲ್ಲಿ ನೀನು ನಾನು ಆರಾಧಿಸುವಂತ ಯೇಸು ಆತನು ಕಲ್ಲಲ್ಲ, ಆತನ ಮನಸ್ಸು ಕಲ್ಲು ಹೃದಯ ಅಲ್ಲ. ನನ್ನ ಸಂಗಡ ಆತನು ಅಳುವಂತ ದೇವರ. ನಿನ್ನ ಜೀವನದಲ್ಲಿ ಅದ್ಭುತಗಳು ಬರ್ತದಂತ ಆತನಿಗೆ ಗೊತ್ತಿದ್ರನೋ, ಇದು ದೇವರ ನಾಮ ಮಹಿಮೆಕ್ಕಾಗಿ ಬಂದಂತ ಅವಮಾನವೇ ಎಂಬುದಾಗಿ ಆತನಿಗೆ ಗೊತ್ತಿದ್ರನು ನೀನು ಅಳುವಾಗ ನನ್ನ ಸಂಗಡ ಅಳುವಂತ ದೇವರ. ಯಾರು ನಿನ್ನ ಸಂಗಡ ಅಳುತ್ತಾರ ಇಲ್ಲೋ, ನಿನಗಾಗಿ ಪ್ರಾಣ ಕೊಟ್ಟಂತ ಯೇಸು ಅಳುತ್ತಾರೆ. ಯಾರು ನಿನ್ನ ಸಂಗಡ ಅಳುತ್ತಾರೆ ಇಲ್ಲೋ, ನಿನಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಂತ ದೇವರು ಅಳುತ್ತಾರೆ. ದೇವರು ಅಲ್ಲಿ ಅಳುತ್ತಾ ಇದ್ರು, ಕರೆಕ್ಟ್. ಈಗ ನಡೆದಿದೆಯೇನು? ದೇವರು ಅಲ್ಲಿ ಬಂದ ಕೂಡಲೇ ಇವರೆಲ್ಲ ಯಹೂದ್ಯರ ಎಲ್ಲ ಸಂಬಂಧಿಕರೆಲ್ಲ ಸಮಾಧಿಯಲ್ಲಿ ಮುಚ್ಚಕ್ಕೆ ಬಂದಾರೆ. ಈಗ ಅಪ್ಪ ಸಮಾಧಿಯಲ್ಲಿ ಮುಚ್ಚಲ್ಪಟ್ಟವನನ್ನ ಜೀವಂತನಾಗಿ ಹೊರಗಡೆ, ಸಾರ್ ಮುಚ್ಚಲ್ಪಟ್ಟಂದ ನಿನ್ನ ಆಶೀರ್ವಾದನ್ನ, ಸತ್ತು ಹೋಗಿರುವಂತ ನಿನ್ನ ಆಶೀರ್ವಾದವನ್ನ ಆತನು ತೆರೆದು ಆತನು ಅದರಲ್ಲಿ ಜೀವವನ್ನ ಕೊಟ್ಟು ನಿನ್ನನ್ನು ಹೊರಗಡೆ ತರುವುದಕ್ಕಾಗಿ ಸ್ವಲ್ಪ ತಾಮದಿಸಿದ್ದಾನೆ. ಹಲ್ಲೆಲೂಯ. ನಿನ್ನ ಪ್ರಾರ್ಥನೆಗಳಲ್ಲಿ ಕೆಲವುದು ತಾಮದವಾಗುವಾಗ ಮರತಾನಂದಲ್ಲ, ಆತನು ತಾಮದಿಸಿದ್ರು ಸಹ ಬಂದೇ ಬರುವುದು. ಹಲ್ಲೆಲೂಯ. ಆತನ ವಾಕ್ಯದಲ್ಲಿ ಒಂದಾದರೂ ಕೆಳಗಡೆ ಬಿತ್ತು ಹೋಗುವುದೇ ಇಲ್ಲ. ನನ್ನ ಮಾತುಗಳಲ್ಲಿ, ನನ್ನ ವಾಗ್ದಾನಗಳಲ್ಲಿ ಇನ್ನು ಮೇಲೆ ಒಂದಾದರೂ ಸಾವಕಾಶವಾಗುವುದಿಲ್ಲ, ಒಂದಾದರೂ ತಾಮದಿಸುವುದು. ಇದು ನೆರವೇರುವಂತ ಕಾಲ. ಹಲ್ಲೆಲೂಯ. ಕಣ್ಣೀರಿಂದ ಗೋಳಾಡಿದಂತ ಒಂದು ಕಾಲ ಉಂಟು. ಈಗ ಅವರ ಸುತ್ತಲೂ ಇದ್ದಂತ ಯಹೂದ್ಯರಿಗೆ ಮಾರ್ತಾಳ್ ಮರಿಯಳ ಕುರಿತಾಗಿ ಭಯ ಉಂಟಾಯಿತು. ಯಪ್ಪ, ಇವರ ಸಂಗಡ ಇದ್ದಂತ ದೇವರು ಎಂತ ದೊಡ್ಡ ದೇವರು, ಎಂತ ದೊಡ್ಡ ದೇವರು. ಒಳಗಡೆ ಸತ್ತು ನಾರಿ ಹೋಗಿದಂತೆ ಮಾರ್ತಲು ಹೇಳ್ತಾ ಇದ್ದು ನಾರಿತಯ್ಯ, ನಾರಿತ್ತು. ವಾಕ್ಯ ಹೇಳ್ತಾ ಇತ್ತು ಮುಳ್ಳು ಗಿಡ ಒಣಗಿ ಹೋಗಿತ್ತು, ಸುವಾಸನೆ ಇಲ್ಲ. ಕರ್ತನೆ ಹೇಳ್ತಾ ಇದ್ದಾನೆ, ನೀನ್ ನಾರುತ್ತಾ ಇದ್ದಂತೆ ನಿನ್ನ ಜೀವಿತವನ್ನ ಸುಗಂಧ ವಾಸನೆಯಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರಿಗೂ ಭಯ, ಎಲ್ಲರೂ ಆಶ್ಚರ್ಯಪಟ್ಟರು, ಎಲ್ಲರೂ ಬೆರಗಾದರು. ಎಂಥ ದೇವರನ್ನ ಈಕೆ ಆರಾಧಿಸುತ್ತಾ ಇದ್ದಾಳೆ. ಎಂತ ಒಳ್ಳೆ ದೇವರು యేసయ్య, ನೀನು ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಅಪ್ಪ, ನನ್ನ ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು యేసయ్య. ಓ ಘೋರ ಪಾಪಿಯಾದ ನಾನು, ಓ ನಿನ್ನಿಂದ ದೂರ ಹೋದಾಗ, ಓ ಘೋರ ಪಾಪಿಯಾದ ನಾನು, ಓ ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಶ್ರಮಿಸಿದಂತ ನನ್ನ యేసయ్య. ಓ ಗ್ಲೋರಿ,
ಏಸಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು ಏಸಯ್ಯ. ಮುಚ್ಚಲ್ಪಟ್ಟ ಬಾಗಿಲು ತೆರೆಯಲ್ಪಟ್ಟಾಯಿತು. ಸತ್ತಂತ ಕಾರ್ಯದಲ್ಲಿ ಜೀವ ಉಂಟಾಯಿತು. ಅದರ ಸ್ತೋತ್ರ ಕೀರ್ತಿ ಎಂಥ ಮಟ್ಟಿಗೆ ಅಂತ ನೋಡುವಾಗ ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 2ನೇ ವಾಕ್ಯ ಓದು. ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 2ನೇ ವಾಕ್ಯ. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. ಆ ಲಾಜರನು ಆತನ ಸಂಗಡ ಊಟಕ್ಕೆ ಕೂತಿರುವಲ್ಲಿ ಯೇಸು ಕ್ರಿಸ್ತನ ಔತಣದಲ್ಲಿ ಸತ್ತಂದವನು ಜೀವಂತನಾಗಿ ಎಲ್ಲಿ ಕೂತಾನೆ? ಯೇಸು ಕ್ರಿಸ್ತನು ಕೂತಿರುವಂತ ಔತಣದಲ್ಲಿ ನಿನ್ನ ವೈರಿಗಳ ಕಣ್ಣು ಎದುರಲ್ಲಿಯೇ ನಿನಗೆ ಔತಣವನ್ನ ಸಿದ್ಧಪಡಿಸಿ ಓ ಕೀರ್ತಿ ಸ್ತೋತ್ರದಿಂದ ನಿನ್ನ ತಲೆಯನ್ನ ತುಂಬಿಸುವಂತ ದೇವರು. ಹಲ್ಲೆಲೂಯ. ನೀವ್ಯಾಕೆ ಸತ್ತೋರ್ತರ ಇದ್ದೀರಿ? ಉಸಿರು ಕೊಟ್ಟು ಮೊದಲನೇ ಆರಾಧನೆಯಲ್ಲಿ ಮಾತಾಡಿ ಆಮೇಲೆ ವರ್ಷಿಪ್ ಮಾಡಿ 2ನೇ ಆರಾಧನೆಯಲ್ಲಿ ಮಾತಾಡ್ತಾ ಇದ್ದೀನಿ. ಗಂಟ್ಲು ಹೋದ್ರು ಪರವಾಗಿಲ್ಲ, ಬಂದ್ರು ಪರವಾಗಿಲ್ಲ, ಹಾರಿದ್ರು ಪರವಾಗಿಲ್ಲ ಅಂತ ಇಷ್ಟು ಖುಷಿಯಾಗಿ ದೇವರ ವಾಕ್ಯದಲ್ಲಿ ಒಂದು ಬೂಸ್ಟ್ ಹೊಂದಿದವನಾಗಿ ಮಾತಾಡುವಾಗ ಗಪ್ಪಂತ ನೀವು ಹಿಡಿದು ಇಟ್ಟಂತ ಬೇಡ, ಕಲ್ಲು ತರ ಇದ್ರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಾಗಿಲು ತೆರೆಯಲ್ಪಟ್ಟಾಯಿತು. ಸತ್ತಂತ ವಿಷಯದಲ್ಲಿ ಜೀವ ಬಂದಾಯಿತು. ಆದರೆ ಸತ್ತವನು ಇನ್ನು ಮೇಲೆ ನನ್ನ ಜೀವಿತದಲ್ಲಿ ಒಂದು ಆಶೀರ್ವಾದ ಇಲ್ಲ, ನನ್ನ ಅಪಮಾನದಲ್ಲಿ ಸಾಯುತ್ತೀನಿ ಎಂಬುದಾಗಿ ಹೇಳಿದವರು, ನಾರಿದವರು ಇವತ್ತು ಎಲ್ಲಿ ಕೂತಿದ್ದಾರೆ? ಸುಖಂತ ವಾಸನೆ ಉಳ್ಳದಂತ ದೇವರ ಪಂದಿಯಲ್ಲಿ, ದೇವರ ಔತಣದಲ್ಲಿ ಜೀವಂತನಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ನೀನ್ ದೇವರನ್ನ ಆಶ್ರಯಿಸುವಂತ ಜನ, ನೀನ್ ದೇವರನ್ನ ನಂಬುವಂತ ಜನ. ಅನೇಕರು ಹೇಳ್ತಾರೆ ದೇವರನ್ನ ನಂಬಿದರೆ ಹೆಚ್ಚಾಗಿ ನಮಗೆ ಶೋಧನೆ ಬರ್ತಾ ಇದೆ. ನಾನು ನಿನಗೆ ಹೇಳ್ತೀನಿ, ನೀನು ಎಂತ ಶೋಧನೆಯಲ್ಲಿ, ಎಂತ ವೇದನೆಯಲ್ಲಿ, ಎಂತ ಅಪಮಾನದಲ್ಲಿಯೂ, ಎಂತ ನಿಂದೆಯಲ್ಲಿಯೂ ನೀನ್ ನಂಬಿಕೆಯಲ್ಲಿ ಬೆಳೆಯುತ್ತಾ 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 ಇರುವಾಗ ಸ್ತೋತ್ರವು ಕೀರ್ತಿಗೆ ನೀನ್ ಗುರಿಯಾಗುತ್ತೆ. ಹಲ್ಲೆಲೂಯಾ. ಯೇಸು ಸತ್ಯ, ಲೋಕ ಸುಳ್ಳು. ಲೋಕ ಹೇಳುವುದು ಖರೆ ಅಲ್ರಿ, ದೇವರು ಹೇಳುವುದು ಮಾತ್ರವೇ ಖರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಹೇಳಿದದನ್ನೇ ನೆರವೇರಿಸಿದನು ಇಲ್ಲಿ ತನಕ. ಇನ್ನು ಮೇಲೆಯೂ ಏನ್ ನಡೀತಂತ ಬರೆದಿಟ್ಟಾನೋ ಆಗಲೇ ಅದುವೇ ಇವತ್ತು ನಡೀತಾ ಇದೆ, ನಾಳೆ ಇನ್ನು ನಡೆಯಲಿಕ್ಕಿದೆ. ಆತನು 2 ನಾಲಿಗೆ ಉಳ್ಳವನಲ್ಲ, ಮನುಷ್ಯನಂತೆ. ಆತನು ಸುಳ್ಳು ಹೇಳದಂತ ಸತ್ಯ ದೇವರಾಗಿದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಸಂದೇಶ ಜಾಸ್ತಿ ಇದೆ, ಅದರ ಸಮಯ ಬಹಳ ಕಡಿಮೆ ಇದೆ. ಆದರೆ 2ನೇ ಪಾಯಿಂಟ್ ತುಂಬ ಮುಖ್ಯ. ನಾನು ಮೊದಲನೇ ಪಾಯಿಂಟಲ್ಲಿಯೇ ಮುಗಿಸುವುದಾದರೆ ಅದು ಸರಿಯಾಗುವುದಿಲ್ಲ. ಆದ ಕಾರಣ ಎಷ್ಟು ಸ್ಪೀಡಾಗಿ ಹೋಗಬೇಕು ಅಷ್ಟು ಸ್ಪೀಡಾಗಿ ಹೋಗುತ್ತೇನೆ. ಒಂದು ಪಾಸ್ಟರ್ ಅಮ್ಮ, ಅವರ ಹೆಸರು ಬ್ಯೂಲಾ ಬೆನ್ಸ್ ಎಂಬುದಾಗಿ. ಆ ಅಮ್ಮ ಹೇಳಿದಂಥ ಒಂದು ಟೆಸ್ಟ್ ಮಣಿಯನ್ನ ನಾನು ನೋಡ್ತಾ ಇದ್ದೆ. ಸೊ ಇವರಿಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಇರುವಂಥ ಗರ್ಭಕೋಶದಂತೆ ಇಲ್ಲದೆ ಇವರ ಗರ್ಭಕೋಶ ಬಹಳ ಸಣ್ಣದಾಗಿತ್ತಂತೆ. ಅದರ ನಿಮಿತ್ತವಾಗಿ ಅವರ ಡಾಕ್ಟರ್ ಬಳಿಯಲ್ಲಿ ಹೋಗಿದಾಗ ಡಾಕ್ಟರ್ಗಳು ಹೇಳಿದ್ದಾರೆ ಒಂದು 6 ತಿಂಗಳು ಟ್ರೀಟ್ಮೆಂಟ್ ತಗೋಬೇಕಂತ. ಸರಿ ಅಂದ 6 ತಿಂಗಳು ಟ್ರೀಟ್ಮೆಂಟ್ ಅವರು ಕೊಟ್ಟಂತ ಎಲ್ಲ ಟ್ಯಾಬ್ಲೆಟ್ಸ್ ಅನ್ನು ಹಾಕಿ 6 ತಿಂಗಳು ಮುಗಿತು. ತಿರ್ಗಾ ಸ್ಕ್ಯಾನ್ ಮಾಡುವಾಗ ಅದರಲ್ಲಿ ಏನು ಗ್ರೋತ್ ಆಗಲೇ ಇಲ್ಲ, ಆ ಗರ್ಭಕೋಶ ಅಷ್ಟೇ ಇದೆ. ಮತ್ತೆ ಡಾಕ್ಟರ್ ಹೇಳಿದ್ರಂತ, ಈ ಪಾಸ್ಟರು ಅವರ ಗಂಡ ಪಾಸ್ಟರು ಬೆನ್ಸ್ ಅಂತ, ಅವರು ಎಂಥವ್ರಂತೆ
ಅವರ ಹಾಸ್ಪಿಟಲ್ ಒಳಗೆ ಹೋಗಿ ಡಾಕ್ಟರ್ಗಳ ಮುಂದೆಲ್ಲ ಕೂತ್ಕೊಳ್ಳುವುದಿಲ್ಲ, ಅವ್ರಿಗೆ ಅದರಲ್ಲಿ ನಂಬಿಕೆ ಇಲ್ಲ. ಆದರೆ ಹೆಂಡತಿ ನಂಬಿಕೆಯನ್ನು ಅವ್ರು ಏನು ಮಾಡುವುದಿಲ್ಲ, ಏನು ಅಡ್ಡಿ ಬಡಿಸೋದಿಲ್ಲ. ನಿನಗೆ ನಂಬಿಕೆ ಇದೆ, ನೀನು ಹೋಗು, ನನಗೆ ನಂಬಿಕೆ ಇಲ್ಲ, ಹೊರಗೆ ನಿಂತಿದ್ದೀನಿ. ಅವ್ರು ಒಳಗಡೆ ಹೋಗಲಿಲ್ಲ. ಮತ್ತೆ ಅವರು ಡಾಕ್ಟರ್ ಹೇಳಿದ್ದಾರೆ, ಇನ್ನೂ ಒಂದು 7 ತಿಂಗಳು ನೀವು ಟ್ಯಾಬ್ಲೆಟ್ ತಗೋಬೇಕು. ಅವರು ಟ್ಯಾಬ್ಲೆಟ್ ಚೀಟಿ ಎಲ್ಲ ಬರೆದು ಕೊಟ್ಟಾರೆ. ಅದನ್ನು ತಗೊಂಬಂದು ಇವರು ಮೆಡಿಕಲ್ ಅಲ್ಲಿ ಹೋಗಿ ತಗೊಳಕ್ಕೆ ಹೋಗಿದಾಗ, ಮೆಡಿಕಲ್ ಅಲ್ಲಿ ಅನ್ಯ ದೇವತೆಗಳ ಅನೇಕ ವಿಗ್ರಹಗಳ ಫೋಟೋಗಳು ಇದ್ದು ಇವರಿಗೆ ಭಯಂಕರ ನೋವು. ದೇವರೇ, ಇವರು ನಿಂದಿರುವಂತ ಸ್ಥಳದಲ್ಲಿ ನಿನ್ನ ಮಗಳು ನಾನು ಬಂದು ನಿಂದಿರ್ಬೇಕಾ? ಇಲ್ಲಿ ಈ ಟ್ಯಾಬ್ಲೆಟ್ ಅನ್ನ ತಗೊಂಡು ನಾನು ತಿನ್ನಬೇಕಾ? ಬೇಡ ದೇವರೇ, ಕೊಟ್ಟ ಕೊಡು, ಕೊಡದಿದ್ರೆ ಬಿಡು, ನನಗೆ ಟ್ಯಾಬ್ಲೆಟೇ ಬೇಡ ಅಂತ ಹೇಳಿ ಅವರು ನಿಂದಿರುವಾಗ ಗಂಡ ಬಂದ್ಬಿಟ್ರು. ಪಾಸ್ಟರ್, ಏನಮ್ಮ ಟ್ಯಾಬ್ಲೆಟ್ ತಗೊಂಡ್ಯಾ? ಇಲ್ಲ ರೀ ತಗೊಂಡಿಲ್ಲ. ಯಾಕಮ್ಮ, ರೊಕ್ಕ ಇಲ್ಲ ಅಂತ ತಗೊಂಡಿಲ್ಲ? ಇಲ್ಲ ರೀ, ತಗೊಳಕ್ಕೆ ರೊಕ್ಕ ಐತಿ, ಆದರೆ ನೋಡಿ ಅಲ್ಲಿ ಹೆಂಗಿದೆ ನೋಡಿ, ಇದರ ಮುಂದೆ ಹೋಗಿ ನಾನು ನಿಂತ್ಕೊಂಡು ಇದನ್ನ ತಗೋಬೇಕಾ ಅಂತ ನನಗೆ ದುಃಖ ಬಂತಿತ್ತು, ಅದಕ್ಕೆ ಬೇಡ ಅಂತ ನಿಂತಿದ್ದೀನಿ. ಅವ್ರ ಚೀಟಿಯನ್ನು ತಗೊಂಡು ಹರಿದು ಅಲ್ಲಿ ಇರುವಂಥ ಡಸ್ಟ್ಬಿನಲ್ಲಿ ಹಾಕ್ಸ್ಬಿಟ್ರಂತೆ. ಈ ಅಮ್ಮ ಪಾಸ್ಟರ್ ಸಿಟ್ಟಲ್ಲೇ ಮಾಡಿಬಿಟ್ರ ಅಂತ ಹೇಳಿ, ಯಾಕ್ರಪ್ಪ ಹಿಂಗೆ ಮಾಡಿದಿರಿ? ಅವ್ರು ಹೇಳಿದ್ರು, ಅಮ್ಮ ನಿನ್ನಲ್ಲಿ ಬಂದಂತ ನಂಬಿಕೆ ಇದು ಗೊತ್ತಾ, ಆ ನಂಬಿಕೆಕ್ಕಿಂತ ಈ ಟ್ಯಾಬ್ಲೆಟ್ ದೊಡ್ಡದಲ್ಲ, ನಿನ್ನಲ್ಲಿ ಬಂದಂತ ನಂಬಿಕೆಯೇ ದೊಡ್ಡದು. ಬಾ ಮನೆಗೆ ಹೋಗೋಣ. ಆದ್ರೂ ಈ ಅಮ್ಮನಿಗೆ ಸ್ವಲ್ಪ ಗಲಿಬಿಲಿ. ಗರ್ಭಕೋಶದಲ್ಲಿ ದೇವರು ಕೂಸನ್ನ ಕೊಟ್ಟರು ಇದು ಸಣ್ಣದಾಗಿದೆಯಲ್ಲ, ಮಗು ಹುಟ್ಟುವಾಗ ಇಲಿ ತರ ಹುಟ್ಟುತ್ತದೋ, ಇಟ್ಟೇ ಹುಟ್ಟುತ್ತದೋ ಅಂತ ಅಮ್ಮನಿಗೆ ಸ್ವಲ್ಪ ಗಲಿಬಿಲಿ. ಈಗ ಅವರ ಪಪ್ಪ ಪಾಸ್ಟ್ರಮ್ಮ ತಂದೆ ಅವರು ಕೂಡ ಪಾಸ್ಟ್ರು. ಅವರಿಗೆ ಫೋನ್ ಮಾಡಿ ಕೇಳಿದಾರೆ, ಅಪ್ಪ ಈ ರೀತಿಯಾಗಿ ನಾನು ಬಂದ್ಬಿಟ್ಟೆ, ಆದ್ರೆ ನನಗೆ ಒಂದು ಗಲಿಬಿಲಿ ಇದೆಯಪ್ಪ ಅಂತ ಹೇಳಿದಾಗ ಅವರು ಪಾಸ್ಟ್ರಲ್ವೇ ಅವ್ರು ಹೇಳಿದ್ದಾರೆ, ಕೀರ್ತನೆ 102ನೇ ಅಧ್ಯಾಯ 13ನೇ ವಾಕ್ಯವನ್ನ 1000 ಸತಿ ಬರಿ. ಸಾದ್ರ ಅಮ್ಮ ಹೇಳ್ತಾರೆ, 1000 ಸತಿ ಬರೆದ್ರೆ ಅರ್ಪುತ ನಡೀತದ? ಹಂಗೆಲ್ಲ ಇಲ್ಲ. ಹೇಳಿದವರು ಒಂದು ಪಾಸ್ಟರ್, ಹೇಳಿದವರು ಒಂದು ಸೇವಕನು, ಅವರ ಮಾತಿಗೆ ನಾನು ವಿಧೇಯನಾಗಬೇಕು, ಅದನ್ನ ಕ್ರಿಯೆಯಲ್ಲಿ ತೋರಿಸಬೇಕಂತ ನಾನು ಏನ್ ಮಾಡ್ತಾ ಇದ್ದೆ. ಆ ವಾಕ್ಯ ಅವನ್ನ ಓದ್ಬಿಡಿ, ವಾಕ್ಯ ಓದು. ಆ ವಾಕ್ಯ ಏನು ಹೇಳ್ತದೆ? ಕೀರ್ತನೆ 102ನೇ ಕೀರ್ತನೆ 13ನೇ ವಾಕ್ಯ. ನೀನು ಎದ್ದು ಚಿಯೋನನ್ನು ಕರುಣಿಸುವಿ, ನೀನು ಎದ್ದು ಚಿಯೋನನ್ನ ಕರುಣಿಸು. ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ. ನೀನು ಎದ್ದು ಚಿಯೋನನ್ನ ಕರುಣಿಸು, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ. ನೀನು ಎದ್ದು ಚಿಯೋನನ್ನ ಕರುಣಿಸು, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ. ನೀನು ಎದ್ದು ಚಿಯೋನನ್ನ ಕರುಣಿಸು, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ ಎಂಬುದಾಗಿ ಈ ಅಮ್ಮ ಬರಿತಾಳೆ 700 ಸತಿ 700 ಟೈಮ್ಸ್ ಬರೆಯುವಾಗಲೇ ಕನ್ಸ್ಯೂ ಆಗ್ಬಿಟ್ಟವಳೆ. ಅಲ್ಲಿ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡುವಾಗ ಗರ್ಭಕೋಶ ಸ್ಪಷ್ಟವಾಗಿದೆ. ಮಗು ಹುಟ್ಟುವಾಗ ನಾರ್ಮಲ್ ಆಗಿ ಹುಟ್ಟುವುದಕ್ಕಿಂತ ಪುಷ್ಟಿಯಾಗಿ ಚೆನ್ನಾಗಿ ಆಶೀರ್ವಾದವಾಗಿ ಕೊಟ್ಟಿದ್ದ. ಹಲ್ಲೆಲೂಯಾ. ನಿನ್ನ ನಂಬುವೆ ನಾ, ನಿನ್ನ ನಂಬುವೆ ಅಂತ್ಯವರೆಗೂ ನಾ, ಓ ನಿನ್ನ ನಂಬುವೆ ನಾ, ನಿನ್ನ ನಂಬುವೆ ಅಂತ್ಯವರೆಗೂ ನಾ, ನಿನ್ನ ನಂಬುವೆ. ನಿನ್ನ ನಂಬುವ ನ ಭಾಗ್ಯವಂತ, ನಿನ್ನನ್ನೇ ನಂಬಿರುವೆ. ನಿನ್ನ ಪ್ರೀತಿ ನಂಬುವ ನ ಭಾಗ್ಯವಂತ, ನಿನ್ನೆಯೇ ನಂಬಿರುವೆ. ಓ ನಿನ್ನ ನಂಬುವ ನ ಭಾಗ್ಯವಂತ, ನಿನ್ನನ್ನೇ ನಂಬಿರುವೆ. ಪ್ರೀತಿ ನಂಬುವ ನ ಭಾಗ್ಯವಂತ, ಪ್ರೀತಿಯೇ ನಂಬಿರುವೆ. ನಿನ್ನ ನಂಬುವೆ, ನಿನ್ನ ನಂಬುವೆ ಅಪ್ಪ, ನನ್ನೇ ನಂಬಿರುವೆ. ನಿನ್ನ ನಂಬುವೆ, ನಿನ್ನ ನಂಬುವೆ, ನಿನ್ನನ್ನೇ ನಂಬಿರುವೆ. ನಿನ್ನ ಪರ್ವತ ಇರುವುದಿಲ್ಲದೆ ಕದಲದೆ ನಿಂತಿರುವೆ.
ಕ್ಲಾಸಲ್ಲಿ ಇರುವಂತ ಎಲ್ಲ ಸ್ಟೂಡೆಂಟನ್ನ ಕರೆಸಿ ಆಳಿಗೆ ಒಂದೊಂದು ಬಾಳೆಹಣ್ಣು ಕೊಟ್ಟು ಯಾರಿಗೂ ಗೊತ್ತಿಲ್ಲದೆ ಮರೆಯಾದ ಇರುವಂತ ಸ್ಥಳದಲ್ಲಿ ಹೋಗಿ ತಿನ್ಬಿಟ್ಟು ಬಂದ್ಬಿಡ್ರಿ ಅಂತ ಹೇಳಿದ್ರಂತೆ. ಎಲ್ಲರೂ ತಿನ್ಬಿಟ್ಟು ಬಂದ್ರು. ಒಬ್ಬ ಹುಡುಗ ಮಾತ್ರ ಬಾಳೆಹಣ್ಣನ್ನ ಕೈಯಲ್ಲಿ ಇಟ್ಕೊಂಡು ಹಂಗೆ ಬಂದ. ಅವನು ಟೀಚರ್ ಹತ್ರ ಹೇಳ್ದ, ಸರ್ ನಾನು ರೂಮ್ ಒಳಗೆ ಹೋಗಿದಾಗ ಅಲ್ಲಿ ಇದ್ದಾರೆ, ನಾನು ಬೆಡ್ರೂಮ್ ಹೋಗಿದಾಗ ಅಲ್ಲಿ ಇದ್ದಾರೆ, ನಾನು ಎಲ್ಲಾದ್ರೂ ಹೋಗಿ ಯಾರು ಬರದೇ ಇರುವಂತ ಸ್ಥಳಕ್ಕೆ ಹೋಗಿ ಮುಚ್ಕೊಳ್ಳೋಣ ಅಂತ ಅಲ್ಲಿ ಹೋದ್ರೆ ಅಲ್ಲಿ ಇದ್ದಾರೆ. ಈಗ ಟೀಚರಿಗೆ ಸಾರಿಗೆ ಭಯಂಕರ ಸಿಟ್ಟು ಬಂತು. ಅಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಿ, ಯಾರಿದ್ದಾರೆ? ಸರ್, ನಾನು ಆರಾಧಿಸುವಂತ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಾನು ಎಲ್ಲಿ ಹೋದರೂ ನನ್ನ ಸಂಗಡ. ಹಲ್ಲೆಲೂಯ. ನನ್ನ ಸಂಗಡ ಇದ್ದಾರಯ್ಯ. ಯಾಕಯ್ಯ ನಿನಗೆ ಕೀರ್ತಿ ಸ್ತೋತ್ರ. ಇಲ್ಲಿ ಕರ್ತನು ಹೇಳುತ್ತಾನೆ, ಸ್ವಲ್ಪ ವಾಕ್ಯವನ್ನ ಗಮನಿಸೋಣ. ಸೆಪ್ಪನೆಯ 3ನೇ ಅಧ್ಯಾಯ 15ನೇ ವಾಕ್ಯ, 14ನೇ ವಾಕ್ಯ ಹೇಳ್ತದೆ, ಚಿಯೋ ನಗರಿಯೇ ನೀ ಹರ್ಷಧ್ವನಿ ಕೈ, ಇಸ್ರಾಯೇಲೇ ನೀನು ಆರ್ಪಡಿಸು, ಯೆರೂಸಲೇಮ್ ಪುರಿಯೇ ಹೃದಯ ಪೂರ್ವಕವಾಗಿ ಆನಂದಿಸು, ಉಲ್ಲಾದಿಸು. ಅಳಬೇಡ, ಭಯಪಡಬೇಡ, ಹೆದರಬೇಡ. ನೀನು ಅಳುವುದಕ್ಕಾಗಲ್ಲ, ಆರ್ಪಡಿಸು, ಉಲ್ಲಾಸಿಸು, ಹೃದಯ ಪೂರ್ವಕವಾಗಿ ಏನ್ ಮಾಡು, ನೀನು ಆನಂದಿಸು ಎಂಬುದಾಗಿ ದೇವರು ಹೇಳ್ತಾರೆ. ಯಾಕೆ ನೀನು ಆನಂದಿಸಬೇಕು? ಯಾಕೆ ನೀನು ಉಲ್ಲಾಸ ಕೊಳ್ಳಬೇಕು? 15ನೇ ವಾಕ್ಯ ಓದಮ್ಮ. ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ, ನಿನ್ನ ಶತ್ರುವನ್ನು ತಳ್ಳಿ ಬಿಟ್ಟಿದ್ದಾನೆ. ಇಸ್ರಾಯೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ. ಇನ್ನು ಕೇಡಿಗೆ ಅಂಜದಿರುವೆ. ನೀನ್ ಕೇಡಿಗೆ ಹಂಚಬೇಡ, ನೀ ಹಂಚಬೇಕಾದ ಅವಶ್ಯಕತೆ ಇಲ್ಲ. ಆತ ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯ. ಕರ್ತನು ಹೇಳಿದನು, ಭಯಪಡಬೇಡ, ಹೆದರದಿರು, ನಾನು ಲೋಕವನ್ನೇ ಜಯಿಸಿದ್ದೇನೆ. ಯೋಹಾನ ಸುವಾರ್ತೆ 16:33 ಕರ್ತನು ಹೇಳ್ತಾನೆ, ಧೈರ್ಯವಾಗಿರು, ನಾನು ಲೋಕವನ್ನ, ಸಭೆಯೇ ಧೈರ್ಯವಾಗಿರು, ನನ್ನನ್ನು ಆಶ್ರಯಿಸಿಕೊಂಡವಳೇ ಧೈರ್ಯವಾಗಿರು, ನನ್ನನ್ನು ಆಶ್ರಯಿಸಿಕೊಂಡವನೇ ಧೈರ್ಯವಾಗಿರು. ನಾನೇನ್ ಮಾಡಿದ್ದೇನೆ? ಲೋಕವನ್ನೇ ಜಯಿಸಿದ್ದೇನೆ. ಸರಿ, ರೈಟ್ ಅಪ್ಪ, ನೀ ಲೋಕವನ್ನ ಹೇಗೆ ಜಯಿಸಿದೆ? ನಾನು ಹೇಗೆ ಅದನ್ನು ಜಯಿಸಬೇಕು ಅಂತ ಕೇಳುವಾಗ 1 ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತದೆ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಲೋಕವನ್ನ ಜಯಿಸುವಂಥದ್ದು ನಾವು ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯದ ಮೇಲೆ ಇಟ್ಟುಕೊಂಡಿರುವಂತ ನಂಬಿಕೆಯೇ. ಹಲ್ಲೆಲೂಯ. ಆದ ಕಾರಣ ಅವಮಾನ ಪಟ್ಟವರಿಗೆ ಸ್ತೋತ್ರ ಕೀರ್ತಿಗಳನ್ನ ಉಂಟು ಮಾಡುವೇನು. ಪ್ರೈಸ್ ಲಾರ್ಡ್. ಆದ್ರೆ ಅಳುಬೇಡ, ಭಯಪಡಬೇಡ ಅಂತ ಹೇಳಿದಂತ ದೇವರು ಈ 2ನೇ ಕಾರ್ಯ ಅಳು ಅಂತ ಹೇಳ್ತಾರೆ. ನೀ ಅಳಬೇಕು, ನೀನು ಅಳಬೇಕು ಎಂಬುದಾಗಿ ಕರ್ತನು ಹೇಳುವುದನ್ನ ಸ್ವಲ್ಪ ಒಂದು 10 ನಿಮಿಷ ಗಮನಿಸಿ ಮುಗಿಸಲಿಕ್ಕಿದ್ದೇನೆ. ಯಾಕಪ್ಪ ನಾನು ಅಳಬೇಕು? ನಿನ್ನನ್ನು ಕಣ್ಣೀರು ಒರೆಸುವಂತ ದೇವರು, ನೀನು ಅಳಬೇಡ ಅಂತ ಹೇಳಿದಂತ ದೇವರು, ನಿನ್ನ ಅವಮಾನಕ್ಕೆ ಬದಲಾಗಿ ಸ್ತೋತ್ರ ಕೀರ್ತಿಯನ್ನು ಉಂಟು ಮಾಡಬೇಡ ಅಂತ ಹೇಳಿದಂತ ದೇವರು, ಸಕಲ ಜನಾಂಗಗಳ ಮಧ್ಯದಲ್ಲಿ ನಿನ್ನ ಸ್ತೋತ್ರ ಕೀರ್ತಿಗೆ ನಿನ್ನನ್ನ ಗುರಿಯಾಗಿ ಇಡುವೇನೆ ಎಂಬುದಾಗಿ ಹೇಳಿದಂತ ದೇವರು. ಹೌದು, ಇದೆಲ್ಲ ನಾನು ಮಾಡ್ತೇನೆ, ಇದೆಲ್ಲ ನಾನು ಮಾಡುವುದು ಸತ್ಯ. ಆದ್ರೆ ನೀ ಅಳಬೇಕು. ಏನಕ್ಕೆ ಅಳಬೇಕು? ಓದ್ಬಿಡೋಣ. ಲೂಕನ್ ಬರೆದ ಸುವಾರ್ತೆ 23ನೇ ಅಧ್ಯಾಯ 28ನೇ ವಾಕ್ಯ. 10 ನಿಮಿಷ ನನ್ನ ಪ್ರಸಂಗ ಇರ್ತದೆ, ಸ್ವಲ್ಪ ಗಮನಿಸಿ ಮುಗಿಸ್ಬಿಡೋಣ. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯಾಕೆ ಯೇಸುವನ್ನ ಶಿಲುಬೆಯಲ್ಲಿ ಹಾಕುವುದಕ್ಕಾಗಿ ಚಾಟೆಯಿಂದ ಹೊಡೆದು ಆತನನ್ನ ಕರ್ಕೊಂಡು ಹೋಗುವಾಗ ಯೇಸು ಮೇಲೆ ಇರುವಂತ ಅಭಿಮಾನಿಗಳು, ಯೇಸುವಿನ ಶಿಷ್ಯರು, ಯೇಸುವನ್ನ ಪ್ರೀತಿಸುವವರು ಅಳುತ್ತಾ ಇರುವಾಗ ಯೇಸು ಅಳುವವರನ್ನ ನೋಡಿ ತಿರುಗಿ ಹೇಳ್ತಾ ಇದ್ದಾರೆ, ನನಗೋಸ್ಕರ
ಅಳಬೇಡ. ಯೆರೂಸಲೇಮಿನ ಸ್ತ್ರೀಯರೇ, ಯೆರೂಸಲೇಮ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ನಿಮಗೋಸ್ಕರ ಅಳಿರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ. ಏನ್ ಅಳ್ಬೇಕಂದೆ? ಸ್ತ್ರೀಯರೇ, ಪುರುಷರೇ, ನಿಮಗೋಸ್ಕರ. ಅನೇಕರು ಅಳ್ತಾರೆ. ಮಕ್ಕಳು ಚೆನ್ನಾಗಿ ಬೈಬಲ್ ಓದಿಲ್ಲ ಅಂದ್ರೆ ಅಯ್ಯ ಬೈಬಲ್ ಓದಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಅಯ್ಯ ಪ್ರಾರ್ಥನೆ ಮಾಡಿಲ್ಲ. ಯಾರ್ಯಾರು ಕೆಟ್ಟ ಕೆಟ್ಟ ಜನರ ಸಂಗಡನೋ ಸೇರ್ತಾ ಇದ್ದಾನೆ, ಮೊಬೈಲಲ್ಲಿ ಏನೇನೋ ನೋಡ್ಕೊಂಡು ಕೂತವ್ರೆ. ಇವರು ಪ್ರಾರ್ಥನೆ ಮನೆಯಲ್ಲೂ ಮಾಡ್ತಾ ಇಲ್ಲ, ದೇವರ ಜನರ ಸಂಗಡನೂ ಸೇರ್ತಾ ಇಲ್ಲ, ಅಳ್ತಾರೆ. ಮಕ್ಕಳಿಗೋಸ್ಕರ, ಮಕ್ಕಳು ಒಳ್ಳೆ ಸ್ಥಿತಿಗೆ ಬರಬೇಕು, ಮಕ್ಕಳು ಕೆಟ್ಟು ಹೋಗಬಾರದು, ಅಳ್ತಾ ಇದ್ದಾರೆ. ಆಯ್ತು, ನಿಮ್ಮ ಬಗ್ಗೆ ಏನ? ಮಕ್ಕಳಿಗೋಸ್ಕರ ಅಳ್ತಾ ಇದ್ದೀರಿ, ಆದರೆ ನಿಮ್ಮ ಬಗ್ಗೆ ಏನು? ನಿಮ್ಮ ಕುರಿತಾಗಿ ಏನು? ನಿನ್ನ ಮಕ್ಕಳು ಪರಲೋಕದಲ್ಲಿ ಇರುವಾಗ ನೀವು ನರಕದಲ್ಲಿ ಇದ್ರೆ ಪರವಾಗಿಲ್ವಾ? ನೀವು ಪ್ರಾರ್ಥನೆ ಮಾಡುವುದಿಲ್ವಾ? ನೀವು ವಾಕ್ಯ ಓದುವುದಿಲ್ವಾ? ನೀವು ಕೂಟಗಳಿಗೆ ಬರುವುದಿಲ್ವಾ? ನೀವು ಮಕ್ಕಳು ಮಾತ್ರ ಬಂದು ಅವರು ಚೆನ್ನಾಗಿತ್ತು ಪರಲೋಕ ಹೋಗ್ಬಿಟ್ರೆ ಕೆಳಗಡೆ ನರಕದಿಂದ ನೋಡ್ತೀರಾ ಮಕ್ಕಳನ್ನ? ಅಯ್ಯೋ ನನಗೆ ಈ ದುರವಸ್ಥೆ. ಕರ್ತನ ಹೇಳಿದನು, ನಿನಗೋಸ್ಕರ ಅಳು, ನಾನು ನನ್ನ ಪ್ರಾಣವನ್ನು ಕೊಡುವುದಕ್ಕೆ ಅಧಿಕಾರ ಉಂಟು, ಅದನ್ನ ಪುನಃ ತೆಗೆದುಕೊಳ್ಳುವುದಕ್ಕೂ ನನಗೆ ಅಧಿಕಾರ ಉಂಟು. ನಾನು ಬಂದಂತ ಉದ್ದೇಶ ನಿನಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ. ನಾನು ಬಂದಂತ ಉದ್ದೇಶ ನಿನಗೆ ಪರಿಶುದ್ಧವನ್ನ ಕೊಡುವುದಕ್ಕಾಗಿ, ನಿನ್ನ ಪರಿಶುದ್ಧತೆಯನ್ನ ಕೊನೆ ತನಕ ತಾಳಿಕೊಳ್ಳುವುದಕ್ಕಾಗಿ, ನಿನ್ನ ನಂಬಿಕೆಯನ್ನ ಕೊನೆ ತನಕ ತಾಳಿಕೊಳ್ಳುವುದಕ್ಕಾಗಿ. ನೀನು ಪರಿಶುದ್ಧತೆಯನ್ನ ಬಿಟ್ಟು ನೀನು ಪ್ರಾಪಂಚಿಕನಾಗಿ ಆಗದಂತೆ ನಿನಗೋಸ್ಕರ ಅಳು. ಫಸ್ಟ್ ನಿಮಗೋಸ್ಕರ. ನಾವು ಮೊದಲು ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಆಮೇಲೆ ಮಕ್ಕಳಿಗೋಸ್ಕರ. ಎಷ್ಟು ನಾವು ಪ್ರಾರ್ಥನೆ ಮಾಡಿದರೂ ನಮಗೆ ತೃಪ್ತಿ ಆಗಿರ್ತದೆ, ಆದರೆ ದೇವರ ಲೆಕ್ಕಕ್ಕೆ ಅದು ಕಡಿಮೆ. ಎಷ್ಟು ನಾವು ಸೇವೆ ಮಾಡಿದ್ರು ನಮಗೆ ತೃಪ್ತಿ ಆಗಿರ್ತದೆ, ಆದರೆ ದೇವರ ಲೆಕ್ಕಕ್ಕೆ ಅದು ಕಡಿಮೆ. ಎಷ್ಟು ನಾವು ಪ್ರಾರ್ಥನೆ ಕೂಟಗಳಿಗೆ ಹೋಗಿದ್ರು ಅದು ನಮ್ಮ ಲೆಕ್ಕಕ್ಕೆ ಅದು ತೃಪ್ತಿಯಪ್ಪ. ಇವತ್ತು ಹೋಗಿದೆ, ಬೆಳಗ್ಗೆ ಎದ್ದು ಒಂದು 2 ಅಧ್ಯಾಯ ಓದಿದೆ, ಹಾಗೆ ಮಲಗಿಬಿಟ್ಟೆ. ಇವತ್ತು ನನ್ನ ಒಂದು 10 ನಿಮಿಷದಲ್ಲಿ ದೇವರಿಗೆ ಕೊಡುವುದೆಲ್ಲ ನಾನು ಕೊಟ್ಬಿಟ್ಟೆ ಅಂತ ಹೇಳುತ್ತೇವೆ. ಬಟ್ ದೇವರ ಲೆಕ್ಕದಲ್ಲಿ ಬಹಳ ಕಡಿಮೆಯಾಗಿದ್ದಾವೆ. ದೇವರ ಹತ್ರ ಹೋಗಿ, ಏಸಪ್ಪ ನಾನು ಪರಿಶುದ್ಧನಾಗಿದ್ದೀನಿ, ದೇವರು ಹೇಳ್ತಾ ಇದ್ದಾರೆ ನಾನು ಇನ್ನೂ ಪರಿಶುದ್ಧನಾಗಿರ್ಬೇಕಂದ ಬಯಸ್ತೇನೆ. ದೇವರ ಹತ್ರ ಹೋಗಿ ನಾನು ನೀತಿವಂತನಾಗಿದ್ದೀನಿ, ನೀ ಇನ್ನೂ ನೀತಿವಂತನಾಗಿರ್ಬೇಕೆಂಬುದಾಗಿ ಬಯಸುತ್ತೇನೆ. ಸ್ತ್ರೀ ಯಾರು, ಪುರುಷನು ಯಾರು, ತನ್ನನ್ನ ಮೊದಲು ನಿಧಾನಿಸಬೇಕು. ಸ್ತ್ರೀಯ ಸ್ವಭಾವ ಏನು? ಸ್ತ್ರೀಯ ಸ್ವಭಾವ, ನೀನು ಪ್ರತಿಯೊಂದು ತಂಗಿ, ಪ್ರತಿಯೊಂದು ಸಹೋದರಿ, ಪ್ರತಿಯೊಂದು ಸ್ತ್ರೀಗಳು ತನ್ನನ್ನ ಕುರಿತಾಗಿ ಅರಿತುಕೊಳ್ಬೇಕಂದ್ರೆ ನಿನ್ನ ಮೂಲ ಸ್ವಭಾವವನ್ನ ನೀನು ಮೊದಲು ತಿಳ್ಕೋಬೇಕು. ಸ್ತ್ರೀಗಳ ಮೂಲ ಸ್ವಭಾವ ಏನು? ನಿನ್ನ ಬೇಸಿಕ್ ನೇಚರ್ ಅಂತ ಮೂಲ ಸ್ವಭಾವ, ಆರಂಭ ಸ್ವಭಾವ ಏನು? ಎಲ್ಲಿ ಹೋಗಿ ಕಲ್ತ್ಕೊಳ್ತೀರಿ? ಹೆಣ್ಮಕ್ಕಳು ಆರಂಭ ಸ್ವಭಾವವನ್ನ, ಮೂಲ ಸ್ವಭಾವವನ್ನ ತಿಳ್ಕೋಬೇಕಂದ್ರೆ ಅವಳ ಹತ್ರ ಹೋಗ್ಬೇಕು. ಯಾರ ಹತ್ರ ಹೋಗ್ಬೇಕು? ಅವಳ ಹತ್ರ. ಸ್ತ್ರೀಯ ಮೂಲ ಸ್ವಭಾವ ಯಾವುದು? ಅಲ್ಲಿ ನೋಡುವಾಗ ಆದಿಕಾಂಡ 3:13 ಪಟ್ಟೆಂದ ಓದು. ಆದಿಕಾಂಡ 3:13 ಹೆಣ್ಮಕ್ಕಳ ಸ್ವಭಾವ ಏನು? ಮೂಲ ಸ್ವಭಾವ ಏನು? ಯೆಹೋವ ದೇವರು ಸ್ತ್ರೀಯನ್ನು, ಯೆಹೋವ ದೇವರು ಸ್ತ್ರೀಯನ್ನು ಏನು ನೀವು ಮಾಡಿದ್ದು ಎಂದು ಕೇಳಲು, ಏನವ್ವ ನೀನು ಮಾಡಿದ ಅಂತ ದೇವರು ಕೇಳಲು, ಸ್ತ್ರೀಯು ಸರ್ಪವು ನನ್ನನ್ನು ವಂಚಿಸಿತು. ನನಗಿಂದ ಬುದ್ಧಿವಂತರು ಯಾರು? ನನಗಿಂದ ಸಾನ್ಯರು ಯಾರು? ಪುರುಷನ್ ನೋಡಿ ಬುದ್ಧಿಹೀನರೇ, ಎಷ್ಟು ಸತಿ ಮಾಡಿವ್ರಿ, ಎಷ್ಟು ಸತಿ ಹಿಂಗ್ ಮಾಡಿವ್ರಿ? 100 ತಪ್ಪು ಹೇಳುವುದು, ತನ್ನ ಬುದ್ಧಿವಂತಲಾಗಿ ಹೇಳಿಕೊಳ್ಳುವುದು. ಹೌದಮ್ಮ, ನೀ ಬುದ್ಧಿವಂತರೇ ಖರೆ, ಆದರೆ ನಿನ್ನ ಮೂಲ ಸ್ವಭಾವ ವಂಚಿಸಲ್ಪಡುವುದು.
ಮೊದಲು ವಂಚಿಸಲ್ಪಟ್ಟದ್ದು ಯಾರು? ಹೆಣ್ಣು ಮಕ್ಕಳೇ. ಹೆಣ್ಣು ಮಕ್ಕಳೇ ಪ್ರಾರ್ಥನೆಗೆ ಬರ್ತಾರೆ, ಹೆಣ್ಣು ಮಕ್ಕಳೇ ಸೇವೆಗೆ ಬರ್ತಾರೆ, ಹೆಣ್ಣು ಮಕ್ಕಳೇ ದೇವರ ಕಾರ್ಯದಲ್ಲಿ ಬಂದು ಎಲ್ಲಾದ್ರೂ ಕೂಡಿಸಿಟ್ಟು ದೇವರಿಗೆ ಬಂದು ಕೊಡ್ತಾರೆ. ಹೆಣ್ಣು ಮಕ್ಕಳೇ ಭ್ರಷ್ಟರ ಮಾತುಗಳನ್ನ ಕೇಳಿ ವಂಚಿಸಲ್ಪಡ್ತಾರೆ. ಮೂಲ ಸ್ವಭಾವ ಯಾವುದು? ವಂಚಿಸಲ್ಪಡುವುದು, ಏಮಾರುವುದು. ನಾನು ಟ್ಯಾಲೆಂಟ್ ಅಂತ ಹೇಳಿಕೊಂಡ್ರು ಮೂಲ ಸ್ವಭಾವ. ಅದಕ್ಕೆ ಕರ್ತ ನಿನಗಾಗಿ ಅಲ್ಲೋ, ಈ ಪ್ರಾಪಂಚಿಕರಂತೆ, ಈ ಪ್ರಾಪಂಚಿಕರ ಬುದ್ಧಿಯಲ್ಲಿ ನೀ ನಡೆಯದೆ ಪರಲೋಕದ ಭಾವ ಉಳ್ಳವಳಾಗಿ ನೀ ನಡೆಯುವುದಕ್ಕಾಗಿ, ನಿತ್ಯ ಜೀವವನ್ನ ನೀನು ಕಾಪಾಡಿಕೊಳ್ಳುವುದಕ್ಕಾಗಿ, ನಿನ್ನಲ್ಲಿ ಲೋಕದ ಕಾರ್ಯಗಳು ಬರದ ಹಾಗೆ, ನಿನ್ನ ರಕ್ಷಣೆ ವಸ್ತ್ರವನ್ನ ಒಳಸು ಮಾಡದ ಹಾಗೆ ನೀನು ನಿನ್ನನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಿನಗಾಗಿ ಅಳು. ಪುರುಷರ ಮೂಲ ಅಂತ ಒಂದು ಸ್ಥಿತಿ, ಆ ಮೂಲ ಸ್ವಭಾವವನ್ನ ನಾವು ಹೇಗೆ ತಿಳ್ಕೊಳ್ತೇವೆ? ಮೂಲ ಸ್ವಭಾವನ ನಾವು ತಿಳ್ಕೊಬೇಕಂದ್ರೆ ಆದಾಮನ ನೋಡ್ಬೇಕು. ನಮ್ಮ ಮೂಲ ಸ್ವಭಾವನ ತಿಳ್ಕೊಬೇಕಂದ್ರೆ ಆದಾಮನನ್ನ ನೋಡ್ಬೇಕು. ಆದಾಮನೇನು 12ನೇ ವಾಕ್ಯ ಓದು. ಆದಾಮನ ಕುರಿತೇನು? ಆ ಮನುಷ್ಯನು ನನ್ನ ಜೊತೆಯಲ್ಲಿ ಇರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು. ಇವನಿಗೆ ಏಳಿಗೆ ಇರುವುದಕ್ಕೆ ದೇವರು ಕೊಟ್ಟರು, ಜೊತೆಗೆ ಇರುವುದಕ್ಕೆ ಒಬ್ಬಕ್ಕೆ ಕೊಟ್ಟರು. ಇವನು ಹಾವತ್ರ ಬಿಟ್ಕೊಂಡು ಏನ್ ಮಾಡ್ದ? ಹಂಗಂದ್ರೆ ಏನ್ ಗೊತ್ತಾ? ಪುರುಷನು ಮೂಲ ಸ್ವಭಾವ ದೇವರು ಕೊಟ್ಟಿದ್ದನ್ನ ಅಸಟ್ಟೆ ಮಾಡುವವನು. ದೇವರು ಕೊಟ್ಟಿದ್ದನ್ನ ಅಸಟ್ಟೆ ಮಾಡುವವನು. ಎಲ್ಲದಲ್ಲಿಯೂ ಶಾನೆ ಹತ್ತರ ನಡ್ಕೊಳ್ತಾನೆ. ಆದ್ರೆ ದೇವರ ವಿಷಯ ಬಂದಾಗ ಜವಾಬ್ದಾರಿ ಇಲ್ಲದವನು. ಮೂಲ ಸ್ವಭಾವ. ಭಾನುವಾರ ಎಲ್ಲರನ್ನು ಕೂಡ ಆರಾಧನೆಗೆ ಕಳಿಸ್ಬಿಟ್ಟು ಇವನೆಲ್ಲಾದರೂ ಫಂಕ್ಷನ್ಗೆ ತಿರುಗಾಡುವುದು. ಯಾಕೆ? ಮೈಯಲ್ಲಿ ಫಂಕ್ಷನ್ ಆಗ್ತಾ ಇರುವುದು ಫಂಕ್ಷನ್ ಆಗ್ಬಾರ್ದಂತ. ಫಂಕ್ಷನ್ ನಿನಗೆ ಫಂಕ್ಷನ್ ಆಗ್ತಾ ಇರುವುದು ಡಮ್. ದೇವರ ವಿಷಯದಲ್ಲಿ ಅಸಟ್ಟೆ. ದೇವರು ಹೇಳಿದ್ರಲ್ಲ, ನನ್ನನ್ನು ಅಸಟ್ಟೆ ಮಾಡುವವರನ್ನ ನಾನು ಅಸಟ್ಟೆ ಮಾಡುತ್ತೇನೆ. ಮೊದಲು ಸ್ತ್ರೀಯ ಪುರುಷನನ್ನ ಸಮಸ್ಯೆ ನನಗೂ ಸೇರಿನೇ ಹೇಳ್ತಾ ಇದ್ದೀನಿ. ಮೊದಲು ಸ್ತ್ರೀಯನ್ನ ಬಿಟ್ಟು ಕೊಡುವವನು ಯಾರು ಗೊತ್ತಾ? ಹೆಂಡತಿಯನ್ನ ಬಿಟ್ಟು ಕೊಡುವವನು, ಬಿಟ್ಟು ಹೋಗುವವನು ಪುರುಷನೇ. ಸ್ತ್ರೀಗೆ ಹೇಳಿಲ್ಲ, ಪುರುಷನಿಗೆ ಹೇಳ್ತಾ ಇದ್ದಾರೆ. 3 ಸತಿ ದೇವರು 4 ಸತಿ ಹೇಳ್ತಾರೆ. 3 ಸತಿ ವಾಕ್ಯಗಳನ್ನು ನೀವು ಗಮನಿಸುವಾಗ ಆದಿಕಾಂಡ 2ನೇ ಅಧ್ಯಾಯ 24ನೇ ವಾಕ್ಯದಲ್ಲಿಯೂ, ಮತ್ತೆಯ ಸುವಾರ್ತೆ 19ನೇ ಅಧ್ಯಾಯ 5ನೇ ವಾಕ್ಯ 6ನೇ ವಾಕ್ಯದಲ್ಲಿಯೂ, ರೋಮರ್ ಪತ್ರಿಕೆ 5ನೇ ವಾಕ್ಯದಲ್ಲಿಯೂ ಪುರುಷನಿಗೆ ಹೇಳ್ತಾರೆ. ಏನು ಹೇಳ್ತಾರೆ? ಓದ್ಬಿಡು ಒಂದೇ ವಾಕ್ಯ. ಈ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಅದು ಮಾತ್ರ ಮಾಡುವುದಿಲ್ಲ. ಮೊದಲು ಹೆಂಡತಿಯನ್ನ ಬಿಟ್ಟು ಕೊಡುವವನು ಪುರುಷನೇ. ಆಮೇಲೆ ಅದು ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಜವಾಬ್ದಾರಿ ದೇವರು ಕೊಟ್ಟಂತ ಕೆಲಸದ ಮೇಲೆ, ದೇವರು ಕೊಟ್ಟಂತ ಸ್ಥಾನದ ಮೇಲೆ, ದೇವರು ಕೊಟ್ಟಂತ ಕಾರ್ಯದ ಮೇಲೆ ಅಸಟ್ಟೆ, ಕೇರ್ಲೆಸ್ ಉಳ್ಳವನು ಮನುಷ್ಯನ ಸ್ವಭಾವ. ದೇವರು ಹೇಳ್ತಾ ಇದ್ದಾರೆ, ನೀನು ಹೊಸದಾಗಿ ಹುಟ್ಟಿದೆ, ನೀನು ಹೊಸ ಮನಸ್ಸುಳ್ಳವನು, ನೀನು ಪ್ರಾಪಂಚಿಕನಂತೆ ಮನಸ್ಸಿಲ್ಲದೆ ನೀನು ಪರಲೋಕದ ಭಾವ ಉಳ್ಳವನಾಗಿ ನಿನ್ನ ರಕ್ಷಣೆಯನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ನಿನಗಾಗಿ ಅಲ್ಲೋ ನಿನ್ನ ಸೇವೆಯನ್ನ ಕಾಪಾಡಿಕೊಳ್ಳುವುದಕ್ಕೆ, ನಿನ್ನ ಅಭಿಷೇಕವನ್ನ ಕಾಪಾಡಿಕೊಳ್ಳುವುದಕ್ಕೆ, ನಿನ್ನ ವರಗಳನ್ನ ಕಾಪಾಡಿಕೊಳ್ಳುವುದಕ್ಕೆ, ದೇವರು ನಿನಗೆ ಕೊಟ್ಟಂತ ಸಭೆಯನ್ನ ಕಾಪಾಡಿಕೊಳ್ಳುವುದಕ್ಕೆ, ದೇವರು ನಿನಗೆ ಕೊಟ್ಟಂತ ಸ್ಥಾನವನ್ನ ಕಾಪಾಡಿಕೊಳ್ಳುವುದಕ್ಕೆ ನಿನಗಾಗಿ ಅಲ್ಲೋ. ಆಮೇಲೆ ನಿನ್ನ ಮಕ್ಕಳಿಗಾಗಿ ಅಲ್ಲೋ. ಆಮೇಲೆ ಮಕ್ಕಳಿಗಾಗಿ ಅಳಬೇಕಂತೆ. ಒಂದೇ ಒಂದು ಕಾರ್ಯ. ಒಬ್ಬರು ಫಾರಿನಿಂದ ಫೋನ್ ಮಾಡ್ತಾರೆ, ಪ್ರೇಯರ್ ರಿಕ್ವೆಸ್ಟ್. ಏನ್ ಪ್ರೇಯರ್ ರಿಕ್ವೆಸ್ಟ್? ಅಯ್ಯ, ನನ್ನ ಮಗ ಫಾರಿನಲ್ಲಿ ಓದ್ತಾ ಇದ್ದಾನೆ. ಈಗ ಅವನು ಒಂದು ಹುಡುಗಿಯನ್ನ ಮದುವೆ ಮಾಡಬೇಕಂತ
ಪ್ರೇಯರ್ ಮಾಡ್ಕೊಳ್ರಿ. ಹುಡುಗ ಯಾರನ್ನ ಮದುವೆ ಮಾಡ್ಕೋಬೇಕಂತ ಒಂದು ಹುಡುಗಿಯನ್ನ ಎಂತ ದೇಶದವಳಾಗಿರಲಿ, ದೇವರಲ್ಲಿ ಇದ್ದಂತ ಮಗಳ ಎಂತ ಭಾಷೆ ಉಳ್ಳವಳಾಗಿರ್ಲಿ, ಅದರ ಹುಡುಕಿಯನ್ನ ಮದುವೆ ಮಾಡಿ. ಯಾಕಂದ್ರೆ ಅವನು ಹೋಗುವಂತ ಸಭೆಯಲ್ಲಿ ಗಂಡು ಹೆಣ್ಣು ಮದುವೆ ಮಾಡಿಕೊಳ್ತಾರೆ. ಅಯ್ಯೋ, ನನಗೆ ಆ ಪರಿಸ್ಥಿತಿ ಆಗಬಾರದು. ನನ್ನ ಮಕ್ಕಳು ಗಂಡನ್ನ ಲವ್ ಮಾಡಬಾರದು, ನನ್ನ ಮಕ್ಕಳು ಹೆಣ್ಣನ್ನ ಲವ್ ಮಾಡಬಾರದು. ಅಯ್ಯೋ ದೇವರೇ, ಅನೇಕರು ಅಳುತ್ತಾರೆ, ನನ್ನ ಮಗನಿಗೆ ಅದು ಸಿಕ್ಬೇಕು, ಇದು ಸಿಕ್ಬೇಕು, ಆಸ್ತಿ ಸಿಕ್ಬೇಕು, ಸಮ್ಮತಿ ಸಿಕ್ಬೇಕು, ಒಳ್ಳೆ ಸ್ಟಡಿ ಸಿಕ್ಬೇಕು, ಒಳ್ಳೆ ಪ್ರಮೋಷನ್ ಸಿಕ್ಬೇಕು. ಹೌದಮ್ಮ, ಅದಕ್ಕೆಲ್ಲ ನೀನು ಪ್ರಾರ್ಥನೆ ಮಾಡುವುದು ಖರೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ದೇವರೇ, ನನ್ನ ಮಗನು ನಿನ್ನ ಕೈಯಲ್ಲಿರಬೇಕು, ನನ್ನ ಮಗಳು ನಿನ್ನ ಕೈಯಲ್ಲಿರಬೇಕಪ್ಪ, ನಿನ್ನವನಾಗಿರಬೇಕು. ಸಂಪಾದನೆ ಮಾಡಿಕೊಂಡು ಬಂದ್ರೆ ಪರಲೋಕ ಹೋಗ್ಬಿಡ್ತಾರೋ. 5 ವರ್ಷ MBBS ಓದಿ ಕೆಲಸಕ್ಕೆ ಬಂದವಳು 5 ತಿಂಗಳಾಗ್ಲಿಲ್ಲ, ಆಕ್ಸಿಡೆಂಟ್ ಸತ್ತೋದಳೆ. ಆಕೆ ಪಟ್ಟಗಳು ಪದವಿಗಳು ಎಲ್ಲ ಮನೆ ಆಗೈತಿ. ಆಗ ಹೋಗಿದಂತ ಸ್ಥಳ ಯಾವುದು? ಹಣ ಸಂಪತ್ತು ನಿಮ್ಮ ಮಕ್ಕಳನ್ನ ಪರಲೋಕ ಕರ್ಕೊಂಡು ಹೋಗಲ್ಲ. ದೇವರ ಸಮ್ಮುಖ, ದೇವರಲ್ಲಿ ಇರುವಂತ ಒಡನಾಟ, ದೇವರಲ್ಲಿ ಇರುವಂತ ಐಕ್ಯತೆ. ನಿಮ್ಮ ಮಕ್ಕಳು ಶಾಲೆಗೆ ಹೋಗಲಿಲ್ಲ ಅಂತ ಹೇಳುವುದಕ್ಕಿಂತ ಅವರು ಚರ್ಚಿಗೆ ಹೋಗಲಿಲ್ಲ ಅಂತ ಅಲ್ಲ. ನಿನ್ ಮಕ್ಕಳು ಸಂಪಾದನೆ ಮಾಡಿಲ್ಲ ಅಂತ ಅಳುವುದಕ್ಕಿಂತ ದೇವರ ಸನ್ನಿಧಾನದಲ್ಲಿ ಇವರು ಪರಿಶುದ್ಧರಾಗಿ ಇಲ್ಲ ಅಂತ ಅಲ್ಲೋ. ಹಲ್ಲೆಲೂಯ, ಹಲ್ಲೆಲೂಯ. ಚಪನಿಯ ಪ್ರವಾದನೆ ಪುಸ್ತಕ ಬರೆದಂತ ಉದ್ದೇಶ ಗೊತ್ತಾ? ಕರ್ತನ 2ನೇ ಬರುವಣಿಕೆ. ಆ ದಿನ ಭಯಂಕರವಾದ ದಿನ, ಕಠಿಣವಾದ ದಿನ. ಆ ದಿನಕ್ಕೆ ನೀನು ನಾನು ತಪ್ಪಿಸಿಕೊಂಡು ಕೀರ್ತಿಗೆ ಸ್ತೋತ್ರಕ್ಕೆ ನೀವು ನಾನು ಪಾತ್ರರಾಗಿ ಇರಬೇಕಂತ ಕರ್ತನು ಬರೆದಂತ ಒಂದು ಪ್ರವಾದಿಯ ಪತ್ರಿಕೆ. ಮುಂದಿನ ವಾರ ಅದನ್ನೇ ಮಾತಾಡ್ತೀನಿ. ಈ ವಾರ ಆಶೀರ್ವಾದ, ಮುಂದಿನ ವಾರ ಎಚ್ಚರಿಕೆ, 2ನೇ ಬರುವಣೆ ಕುರಿತಾದ ಎಚ್ಚರಿಕೆ. ದೇವ ಮಕ್ಕಳಿಗೆ ಆಶೀರ್ವಾದ ಸತ್ಯ. ನೀನು ಅವಮಾನಕ್ಕೆ ಬದಲಾಗಿ ನಿನ್ನ ಸ್ತೋತ್ರ ಕೀರ್ತಿ ಉಳ್ಳವಳಾಗಿ ಮಾಡುವೇನು ಸತ್ಯ. ನಿನ್ನ ಕಣ್ಣೆದುರಿಗೆ ನಿನ್ನ ದುರಾವಸ್ಥೆಯನ್ನ ತಿರುಗಿಸಿ ತಪ್ಪುವಿಸಿ ಅನೇಕ ಜನಾಂಗಗಳ ಮುಂದೆ ನಿನಗೆ ಕೀರ್ತಿ ಸ್ತೋತ್ರಕ್ಕೆ ಗುರಿ ಮಾಡುವನು ಸತ್ಯ. ಬಟ್ ನೀನು ಯಾರು? ಈ ಆಶೀರ್ವಾದಕ್ಕೆ ಯೋಗ್ಯವಾದ ಪಾತ್ರೆಯಾಗಿರುವಂತ ನೀನು ಯಾರು, ನಾನು ಯಾರು ಎಂಬುದಾಗಿ ನಾವು ನಮ್ಮನ್ನ ನಿಧಾನಿಸಿಕೊಳ್ಳುವಂಥದ್ದು ಅವಶ್ಯ. ಕಣ್ಣುಗಳ ಮುಚ್ಚಿದವರಾಗಿ